ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿಯೊಂದು ಪ್ರಾರ್ಥನೆಗಳನ್ನು ಸಂತ ಫ್ರಾನ್ಸಿಸ್ ಸೇಲ್ಸ್ ಅವರ ಮುಖಾಂತರಲೆಂದು ಹಾಗೂ ಹಬ್ಬಕ್ಕೆ ತಕ್ಕ ಸಿದ್ಧತೆಯನ್ನು ಮಾಡುತ್ತಿರುವಂಥ ಈ ಸಂದರ್ಭದಲ್ಲಿ ನೀವು ಮಾಡುವ ಸಿದ್ಧತಾ ಕಾರ್ಯವು ಯಶಸ್ವಿಯಾಗಲೆಂದು ದೇವರಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ಇಡೋಣ. ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಸಂತ ಫ್ರಾನ್ಸಿಸ್ ಅವರ ಪಾಲನೆಯಲ್ಲಿ ಇರುವುದು ದೇವರ ಅನುಗ್ರಹದ ಫಲವಾಗಿದೆ. ಈ ಧ್ವಜಾರೋಹಣದ ಸಂದರ್ಭದಲ್ಲಿ ದೇವರನ್ನು ಸ್ತುತಿಸುತ್ತಾ ಈ ಹಬ್ಬದ ದಿನಗಳು ನಮ್ಮ ಬದುಕಿನ ಆಧ್ಯಾತ್ಮಿಕ ಸಿದ್ಧತೆಗೆ ಪ್ರೇರಣೆಯಾಗಲಿ ಎಂದು ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ಕೀರ್ತಿ ಪತಾಕೆಯಾಗಿ ಈ ಧ್ವಜವು ನಮ್ಮ ಧಾರ್ಮಿಕ ಭಕ್ತಿಯ ಸಂಕೇತವಾಗಿ ರಾರಾಜಿಸುತ್ತಾ ಎಲ್ಲ ಕ್ರೈಸ್ತರಿಗೂ ಈ ಸಂತರ ಪ್ರಾರ್ಥನೆ ಮತ್ತು ವಿಶ್ವಾಸದ ಬದುಕು ಆದರ್ಶವಾಗಲೆಂದು ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಧ್ವಜವನ್ನು ವೀಕ್ಷಿಸುವ ಭಕ್ತಾದಿಗಳು ಈ 3 ದಿನಗಳ ಭಕ್ತಿಪೂರ್ವಕ ಪೂಜಾ ವಿಧಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಬದುಕಿಗೆ ಬೇಕಾದ ತೃಪ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯುವಂತೆ ನಮ್ಮ ಸುತ್ತಮುತ್ತಲಲ್ಲಿ ವಾಸಿಸುವ ಕ್ರೈಸ್ತೇತರರು ನಮ್ಮ ಶ್ರದ್ಧೆ, ಭಕ್ತಿಯುತ ಜೀವನ, ನಡೆನುಡಿಗಳಿಂದ ಆಕರ್ಷಿತರಾಗಿ ಈ ಸಂತರ ಮೂಲಕ ದೇವರ ಸನ್ನಿಧಿಗೆ ಬಂದು ಹೇರಳವಾದ ಆಶೀರ್ವಾದಗಳನ್ನು ಪಡೆಯುವಂತೆ ಸರ್ವಶಕ್ತ ತಂದೆ ಸಂತ ಫ್ರಾನ್ಸಿಸ್ ಸೇಲ್ಸ್ ಅವರು ನಿಮ್ಮ ದಿವ್ಯ ಕುಮಾರರ ತ್ಯಾಗಮಯ ಜೀವನ, ಯಾತನೆ ಹಾಗೂ ಮರಣದಿಂದ ಪ್ರೇರಿತರಾಗಿ ಸಾತ್ವಿಕ ಜೀವನ ನಡೆಸಿದರು. ಅವರ ಹೆಸರಿನಲ್ಲಿ ನಾವು ಆರೋಹಣ ಮಾಡಲಿರುವ ಈ ಧ್ವಜ ನಮ್ಮ ರಣ್ಮನಗಳನ್ನು ಪ್ರಭು ಕ್ರಿಸ್ತರ ಕಡೆಗೆ ತಿರುಗಿಸುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಫ್ರಾನ್ಸಿಸ್ ಸೇಲ್ ಅವರ ನಾಮದಲ್ಲಿ ಆರಿಸಲಿರುವ ಈ ಧ್ವಜವನ್ನು ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ಆಶೀರ್ವದಿಸಲಿ. ಜೀವರಾಶಿಲಿ ಮೃದುವು ಚಿಮ್ಮಿ ಹೊಮ್ಮಿ ಹರಿದಿದೆ, ರವಿಯ ಬೆಳಕಲಿ ಭೂಮಿಯ ಬಯಲಲ್ಲಿ ಅವರ ಕೂಗಿದರಿಗೆ ಕರೆದಿದೆ. ಕ್ರಿಸ್ತ ದರ್ಪಣ ಪ್ರತಿಮೆ ಕ್ರಿಸ್ತನ, ಸಂತ ಫ್ರಾನ್ಸಿಸ್ ಮಿನುಗುತ್ತಾರೆ, ಜಗವ ಬೆಳಗಿದೆ. ಪೂಜೆ ಮಳ ಜೀವನ, ತಪಸ್ಸು ಸಾಧನ, ಪೂಜೆ ಮೌನ ಧ್ಯಾನ, ಗಾಢ ಪರಿಸರವಾದಿ ಶುದ್ಧ ಪ್ರಕೃತಿ ಪ್ರೇಮಿ, ಗಾಢ ಪರಿಸರವಾದಿ ಶುದ್ಧ ಪ್ರಕೃತಿ ಪ್ರೇಮಿ, ನವಿಲ ನಾಟ್ಯದಿ ಗಗನ ನೋಟದಿ ದೈವ ಕಂಡ ಮನುಜ ದೇವತಾ, ಸೃಷ್ಟಿ ಪೋಷಕ ವಿನಯ ಪೂರ್ವಕ, ಸಕಲ ಜನರ ಮನವ ಗೆದ್ದ ಅಮರ ದೀಕ್ಷಕ ಆಗಿದ್ದಾರೆ. ಅವರೇ ಪ್ರೀತಿಯ ಸಹೋದರ ಸಹೋದರರೇ, ಇಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳನ್ನು ಗೌರವಿಸುವುದಕ್ಕಾಗಿ ಅವರನ್ನು ಪಲ್ಲಕ್ಕಿಗಳಲ್ಲಿ ಎತ್ತಿಕೊಂಡು ಊರ ಬೀದಿಗಳಲ್ಲಿ ಹೋಗುತ್ತಿದ್ದರು. ಸಾಮಾನ್ಯ ಮನುಷ್ಯರಿಗೆ ಈ ಗೌರವ ಸಲ್ಲಿಸಿದರೆ ದೈವ ಸನ್ನಿಧಿಯಲ್ಲಿರುವ ಸಂತರನ್ನ ಇನ್ನು ಹೆಚ್ಚಾಗಿ ಗೌರವಿಸುವುದು ನಮ್ಮ ಕರ್ತವ್ಯ. ಅವರ ಪಾಲನೆ ಹಾಗೂ ಪ್ರಾರ್ಥನೆಗಳ ಮೂಲಕ ದೇವರಿಂದ ಹಲವಾರು ವರಪ್ರಸಾದಗಳನ್ನು ಪಡೆಯಲು ಈಗ ದಿವ್ಯ ಮುದ್ದು ಬಾಲ ಯೇಸುವಿನ ಪ್ರತಿಮೆಯನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಿದ್ದೇವೆ. ಈ ತೇರು ಹಾದು ಹೋಗುವ ದಾರಿಯಲ್ಲೆಲ್ಲ ದೇವರು ತಮ್ಮ ಅನುಗ್ರಹದ ಹೊಳೆಯನ್ನು ಹರಿಸಿ ದಿವ್ಯ ಮುದ್ದು ಬಾಲ ಯೇಸುವಿನ ಮುಖಾಂತರ ನಮ್ಮೆಲ್ಲರನ್ನ ಹರಸಿ ಆಶೀರ್ವದಿಸಲೆಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಪ್ರಭು ದೇವರಿಗೆ ಸಮರ್ಪಿಸುತ್ತಾ ಭಕ್ತಿ ವಿಶ್ವಾಸದಿಂದ ನಮ್ಮ ಕೋರಿಕೆಗಳನ್ನ ದೇವರ ಮುಂದೆ ಸಮರ್ಪಿಸೋಣ. ನಿಮ್ಮ ಉತ್ತರ: ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ದಿವ್ಯ ಬಾಲ ಯೇಸುವರ ಸ್ವರೂಪವನ್ನು ಈ ತೇರಿನಲ್ಲಿ ಹೊತ್ತುಕೊಂಡು ಹೋದಡೆಯಲ್ಲ ಜನರು ಹೆಚ್ಚು ವಿಶ್ವಾಸ ಮತ್ತು ಭಕ್ತಿಯುಳ್ಳವರಾಗಿ ಒಳ್ಳೆಯ ಜೀವನ ನಡೆಸಲು ಪ್ರೇರಣೆ ಪಡೆಯುವಂತೆ
ದಿವ್ಯ ಮುದ್ದು ಬಾಲ ಯೇಸುವಿನ ಸ್ವರೂಪದಿಂದ ಅಲಂಕರಿಸಲ್ಪಟ್ಟಂತಹ ಈ ತೇರನ್ನು ಆಶೀರ್ವದಿಸಿ ಈ ಸ್ವರೂಪವನ್ನು ವೀಕ್ಷಿಸುವವರೆಲ್ಲರೂ ವಿಶ್ವಾಸದಲ್ಲಿ ನೆಲೆಯೂರಿ ದಿವ್ಯ ಮುದ್ದು ಬಾಲ ಯೇಸುವಿನ ಪ್ರೀತಿಗೆ ಸಾಕ್ಷಿಗಳಾಗುವಂತೆ ಮಾಡಿರಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಸುಜನಶೀಲ ವಿನಯಶೀಲ ನಮ್ಮ ಪಾಲಕ ಫ್ರಾನ್ಸಿಸ್ ಡಿ ಸೇಲ್ಸರೇ, ದೈವ ಪ್ರೀತಿಯ ಪರ ಪ್ರೀತಿಯ ಆದರ್ಶ ಮೂರ್ತಿಯೇ, ನಮಗಾಗಿ ಪ್ರಾರ್ಥಿಸಿ. ಸುಜನಶೀಲ ವಿನಯಶೀಲ ನಮ್ಮ ಪಾಲಕ ಫ್ರಾನ್ಸಿಸ್ ಡಿ ಸೇಲ್ಸರೇ, ದೈವ ಪ್ರೀತಿಯ ಪರ ಪ್ರೀತಿಯ ಆದರ್ಶ ಮೂರ್ತಿಯೇ, ನಮಗಾಗಿ ಪ್ರಾರ್ಥಿಸಿ. ದೈವ ಕರೆಗೆ ಸ್ಪಂದಿಸಿದೆ, ಪರರ ಸೇವೆಗೆ ಮುಂದಾದೆ, ದಾರಿ ತಪ್ಪಿದ ಜನರನ್ನು ಮಮತೆಯಿಂದ ಮಾರ್ಪಡಿಸಿ. ದೈವ ಕರೆಗೆ ಸ್ಪಂದಿಸಿದೆ, ಪರರ ಸೇವೆಗೆ ಮುಂದಾದೆ, ದಾರಿ ತಪ್ಪಿದ ಜನರನ್ನು ಮಮತೆಯಿಂದ ಮಾರ್ಪಡಿಸಿ. ತಾಳ್ಮೆ ಸಹನೆಗೆ ಶಕ್ತಿಯಿದೆ, ಕರುಣೆ ಪ್ರೀತಿಗೆ ಸೆಳೆತವಿದೆ ಎಂದು ಸಾರಿದಿರಿ. ಸುಜನಶೀಲ ವಿನಯಶೀಲ ನಮ್ಮ ಪಾಲಕ ಫ್ರಾನ್ಸಿಸ್ ಡಿ ಸೇಲ್ಸರೇ, ದೈವ ಪ್ರೀತಿಯ ಪರ ಪ್ರೀತಿಯ ಆದರ್ಶ ಮೂರ್ತಿಯೇ, ನಮಗಾಗಿ ಪ್ರಾರ್ಥಿಸಿ. ಪಯಣಿಸಲು ಸರ್ವ ಜನರು ಅರ್ಹರು, ದೇವನೊಲಿಸುವ ನಡೆನುಡಿಯು ಸನ್ಮಾರ್ಗ ಬಾಳಿಗೆ ಸಾಕ್ಷಿಯು. ಪುಣ್ಯ ಮಾರ್ಗದಿ ಪಯಣಿಸಲು ಸರ್ವ ಜನರು ಅರ್ಹರು, ದೇವನೊಲಿಸು. ಚರ್ಚಿನ ಡಾಕ್ಟರ್ ಎಂಬ ಬಿರುದು ನೀಡಿ ಧರ್ಮಸಭೆಯನ್ನು ಗೌರವಿಸಿತ್ತು. ಇಂಥ ಮಹಾನ್ ಭಕ್ತರ ಆಶ್ರಯದಲ್ಲಿ ನಮ್ಮನ್ನು ಪರಿಪಾಲಿಸುತ್ತಿರುವ ಸಂತರಲ್ಲಿ ನಾವು ನಮಗೆ ಬೇಕಾದ ಕೃಪಾವರಗಳನ್ನು ಬೇಡಿಕೊಳ್ಳೋಣ. ಕುಟುಂಬಕ್ಕೆ ಬೇಕಾದ ನೆಮ್ಮದಿ, ಪ್ರೀತಿ, ವಿಶ್ವಾಸ, ಶಾಂತಿ ಮತ್ತು ನೆರೆಯವರಿಗೆ ಆದರ್ಶ ಕ್ರೈಸ್ತರಾಗಿ ಬಾಳುವಂತೆ ಪ್ರಭು ಕ್ರಿಸ್ತರಲ್ಲಿ ನಾವು ಪ್ರಾರ್ಥಿಸೋಣ. ಅದೇ ರೀತಿ ನಮ್ಮ ನಡೆಗಳಿಂದ ನುಡಿಗಳಿಂದ ಇತರರನ್ನು ಪ್ರಭುವಿನೊಡೆಗೆ ತವಕಿಸಿ ಬರುವಂತೆ ಮತ್ತು ಆದಷ್ಟು ನಮ್ಮ ಈ ಚರ್ಚಿನಲ್ಲಿ ಧ್ಯಾನಾತ್ಮಕ ಮತ್ತು ಋಣಾತ್ಮಕವಾಗಿ ನೆರವಾಗುವಂತೆ ಶುದ್ಧ ಮನಸ್ಸಿಂದ ಪ್ರಭು ಕ್ರಿಸ್ತರಲ್ಲಿ ಈ ಪೂಜಾ ಆರಾಧನಾ ಸಮಯದಲ್ಲಿ ಪ್ರಾರ್ಥಿಸೋಣ. ತಮ್ಮ ಕುಟುಂಬದ ವೈಯಕ್ತಿಕ ಕೋರಿಕೆ ಈಡೇರಲು ಹಾಗೂ ತಮ್ಮ ಕುಟುಂಬದಲ್ಲಿ ಇರುವಂಥ ಪ್ರತಿಯೊಬ್ಬ ಮಕ್ಕಳನ್ನು ಹಾಗೂ ತಂದೆ ತಾಯರನ್ನು ದಯಾಮಯ ದೇವರು ಹೇರಳವಾಗಿ ಆಶೀರ್ವದಿಸಿ ಅವರ ಮನದಾಳದ ಕೋರಿಕೆಗಳನ್ನು ಈಡೇರಿಸಿ ಮಕ್ಕಳಿಗೆ ಬೇಕಾದ ವಿದ್ಯೆ ಜ್ಞಾನವನ್ನು ಅನುಗ್ರಹಿಸಿ ಆಯುರಾರೋಗ್ಯದಿಂದ ತಮ್ಮ ಕುಟುಂಬವನ್ನು ಮುನ್ನಡೆಸಲೆಂದು ದಯಾಮಯ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸುತ್ತಾ ಇದ್ದಾರೆ ಮರಿಯಾ ರಾಲ್ಫ್ ಫೆರ್ನಾಂಡಿಸ್ ಕುಟುಂಬದವರು. ಸಂತ ಫ್ರಾನ್ಸಿಸ್ ಡಿ ಸೇಲ್ಸರ್ ಅವರಿಗೆ ವಂದನಾರ್ಪಣೆಯಾಗಿ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಿಕೊಡುತ್ತಾ ತಮ್ಮ ಕುಟುಂಬಕ್ಕೆ ಬೇಕಾದ ಅನುಗ್ರಹಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ ಮಿಸ್ ಪುಷ್ಪಾ ಮೈಕಲ್ ಕುಟುಂಬದವರು. ಮೃತ ಹೊಂದಿರುವಂಥ ಪ್ರಕಾಶಪ್ಪ ದಂಡಾವತಿ ಹಾಗೂ ಚಂದಮ್ಮ ದಂಡಾವತಿ ಇವರ ಆತ್ಮಗಳಿಗೆ ದಯಾಮಯ ದೇವರು
ನಿತ್ಯ ವಿಶ್ರಾಂತಿಯನ್ನು ಅನುಗ್ರಹಿಸಿ ಮೋಕ್ಷಾನಂದವನ್ನು ದಯಪಾಲಿಸಲೆಂದು ಪ್ರಾರ್ಥಿಸುತ್ತಾ ಈ ದಿವ್ಯ ಬಲಿಪೂಜೆಯನ್ನು ಅರ್ಪಿಸುತ್ತಾ ಇದ್ದಾರೆ ಚೌರಪ್ಪ ದಂಡಾವತಿ ಮತ್ತು ಕುಟುಂಬದ ಸದಸ್ಯರು. ನಾಳೆಯಿಂದ ನಡೆಯುತ್ತಿರುವಂಥ ಪರೀಕ್ಷೆಯಲ್ಲಿ ಉತ್ತಮವಾಗಿ ಪರೀಕ್ಷೆಗಳನ್ನು ಬರೆಯಲು ಅಭ್ಯಾಸವನ್ನು ಮಾಡಲು ದಯಾಮಯ ದೇವರು ಅಲೆಕ್ಸ್ ಮತ್ತು ಪ್ರಿನ್ಸ್ ಇವರಿಗೆ ಜ್ಞಾನಾರ್ಜನೆಯನ್ನು ದಯಪಾಲಿಸಿ ತಮ್ಮ ವಿದ್ಯೆಯ ಮುಖಾಂತರ ಉತ್ತಮವಾಗಿ ಅಭ್ಯಾಸಿಸಿ ಒಳ್ಳೆಯ ರೀತಿಯಿಂದ ಪರೀಕ್ಷೆಯಲ್ಲಿ ಯಶಸ್ಸನ್ನು ಅನುಗ್ರಹಿಸಲೆಂದು ದಯಾಮಯ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ದಿವ್ಯ ಬಲಿಪೂಜೆಯನ್ನು ಅರ್ಪಿಸುತ್ತಾ ಇದ್ದಾರೆ ವಸಂತ್ ಹಾಗೂ ಕುಟುಂಬದವರು. ಈ ಎಲ್ಲ ಉದ್ದೇಶಗಳಿಗಾಗಿ ನಾವೆಲ್ಲರೂ ಅವರೊಡನೆ ಸೇರಿ ಪ್ರಾರ್ಥಿಸೋಣ. ನಮ್ಮೆಲ್ಲರ ಕೋರಿಕೆಗಳನ್ನು ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ಮುಖಾಂತರ ಅರ್ಪಿಸುತ್ತಾ ದಯಾಮಯ ದೇವರಲ್ಲಿ ಪ್ರಾರ್ಥಿಸಿ ಇಂದಿನ ದಿವ್ಯ ಆರಾಧನೆಯಲ್ಲಿ ಭಕ್ತಿಯಿಂದ ಭಾಗವಹಿಸುವ. ಸಹೋದರ ಸಹೋದರಿಯರೇ, ಪಾಲಕ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ವಾರ್ಷಿಕ ಮಹೋತ್ಸವವನ್ನು ಆಚರಿಸಲು ಇಂದು ಧ್ವಜಾರೋಹಣ ಮಾಡಿ ಜಪಸರವನ್ನು ಮಾಡಿ ಬಲಿಪೂಜೆಯಲ್ಲಿ ಭಾಗವಹಿಸಲು ನಾವು ಬಂದಿದ್ದೇವೆ. ಈ 3 ದಿನಗಳ ಸಿದ್ಧತೆಯನ್ನು ಮಾಡಿಕೊಂಡು ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ವಿಶೇಷವಾದ ಆಶೀರ್ವಾದವನ್ನು ಪಡೆಯಲು ಬಂದಿದ್ದೇವೆ. ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಒಂದೇ ಮನಸ್ಸುಳ್ಳವರಾಗಿ ಪ್ರೀತಿಯಿಂದ ಈ ಬಲಿಪೂಜೆಯಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳುವ. ಇಂದಿನ ಬಲಿಪೂಜೆಯನ್ನು ಅರ್ಪಿಸಿ ನಮಗೋಸ್ಕರ ಪ್ರಾರ್ಥಿಸಲು ಹಾಗೂ ಹಬ್ಬದ ಸಿದ್ಧತೆಯನ್ನು ಮಾಡಿಕೊಳ್ಳಲು ಮೊದಲನೇ ದಿನವಾದ ಇಂದು ಆಗಮಿಸಿದಂತಹ ವಂದನೀಯ ಫಾದರ್ ಸುನಿಲ್ ಅನ್ಸಲಂ ಧರ್ಮಕೇಂದ್ರದ ಗುರುಗಳು, ಸಹಾಯ ಮಾತೆ ದೇವಾಲಯ ಕಂಬ್ಳಿ ಇವರಿಗೂ ಹಾಗೂ ಇಂದು ಧ್ವಜಾರೋಹಣ ಮಾಡಿ ಬಲಿಪೂಜೆಯಲ್ಲಿ ಪ್ರಬೋಧ ನೀಡುವಂತಹ ವಂದನೀಯ ಫಾದರ್ ಅನಿಲ್ ಕುಮಾರ್ ಧರ್ಮಕೇಂದ್ರದ ಗುರುಗಳು, ಬಾಲಯೇಸು ದೇವಾಲಯ ಗಂಗಾವತಿ ಇವರಿಗೂ, MSF ಸಭೆಯ ಗುರುಗಳ ಪರವಾಗಿ ಹಾಗೂ ಪಾಲನೆ ಸಮಿತಿಯ ಪರವಾಗಿ ಹಾಗೂ ಭಕ್ತಾದಿಗಳ ಪರವಾಗಿ ಆದರದ ಸುಸ್ವಾಗತವನ್ನು ಬಯಸ್ತೇನೆ. ಆರ್ಟಿ ವೆಲ್ಕಮ್ ಡಿಯರ್ ಫಾದರ್ಸ್. ಎಲ್ಲರೂ ಬಲಿಪೂಜೆಯಲ್ಲಿ ಭಾಗವಹಿಸುವ, ಬಲಿಪೂಜೆಯಲ್ಲಿ ಇರುವಂಥ ಪ್ರಾರ್ಥನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ಉತ್ತಮ ರೀತಿಯಲ್ಲಿ ಬಲಿಪೂಜೆಯಲ್ಲಿ ಭಾಗವಹಿಸುವ. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಧರ್ಮ ಕೇಂದ್ರದ ಪಾಲಕ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಇವರ ಹಬ್ಬವನ್ನು ಆಚರಿಸಲು 3 ದಿನಗಳ ಸಿದ್ಧತೆಯಲ್ಲಿ ಮೊದಲನೆಯ ದಿನವನ್ನು ನಾವು ಪ್ರಾರಂಭಿಸಿದ್ದೇವೆ. ಧ್ವಜಾರೋಹಣವನ್ನು ಮಾಡುವಾಗ ನಮ್ಮ ಸಂತರ ಧ್ವಜವನ್ನು ಏರಿಸುವುದರ ಮೂಲಕ ಆ ಸಂತರ ಪ್ರಾರ್ಥನೆಗಳೊಂದಿಗೆ ನಮ್ಮ ಕುಟುಂಬಗಳನ್ನು ನಾವು ಸಮರ್ಪಿಸಿದ್ದೇವೆ. ಸ್ವರ್ಗದೆಡೆಗೆ ನಮ್ಮ ಕುಟುಂಬಗಳನ್ನು, ನಮ್ಮ ಪ್ರತಿಯೊಬ್ಬರ ಕುಟುಂಬದ ಅವಶ್ಯಕತೆಗಳನ್ನು ಸ್ವರ್ಗದೆಡೆಗೆ ಏರಿಸಿ ಆ ಸಂತರ ದಿನದ ಮೂಲಕ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ, ಸ್ವರ್ಗೀಯ ವರದಾನಗಳಿಂದ ತುಂಬಲಿ ಅಂತೇಳಿ ನಾವು ಪ್ರಾರ್ಥಿಸಿದ್ದೇವೆ. 3 ದಿನಗಳ ಸಿದ್ಧತೆ ಅಂತ ಹೇಳುವಾಗ ಹೇಗೆ ನಾವು ಸಿದ್ಧರಾಗಬೇಕು? ಈಗಾಗಲೇ ಸಿದ್ಧತೆ ನಮ್ಮ ದೇವಾಲಯದಲ್ಲಿ ಅಲಂಕಾರ ಮಾಡೋದ್ರ ಮೂಲಕ, ದೇವಾಲಯದ ಹೊರಗಡೆಗೆ ನಾವು ಲೈಟನ್ನು, ವಿದ್ಯುತ್ತನ್ನು ಅಲಂಕರಿಸುವ ಮೂಲಕ ಬಾಹ್ಯವಾಗಿ ಸಿದ್ಧತೆಯನ್ನು ಮಾಡಿದ್ದೇವೆ.
ಆಧ್ಯಾತ್ಮಿಕವಾಗಿ ನಾವು ಸಿದ್ಧರಾಗಿ ನಮ್ಮ ಪಾಲಕ ಸಂತರ ಮಹೋತ್ಸವಕ್ಕೆ, ಹಬ್ಬಕ್ಕೆ ನಾವು ತಯಾರಿ ಆಗಬೇಕಾಗಿದೆ. ಆ ಸಂತರ ಜೀವನದ ಆಧ್ಯಾತ್ಮಿಕ ಮೌಲ್ಯಗಳನ್ನು, ದೈವಿ ಮೌಲ್ಯಗಳನ್ನು ನಮ್ಮ ಬಾಳಲ್ಲಿ ನಾವು ಅಳವಡಿಸಿಕೊಂಡು ಜೀವಿಸಬೇಕಾಗಿದೆ. ಸಂತರ ಬಾಳಲಿದ್ದಂತಹ ಪ್ರೀತಿ, ಕ್ಷಮೆ, ಕರುಣೆ, ಸೌಮ್ಯತೆಯ ಗುಣಗಳನ್ನು ನಮ್ಮ ಜೀವನದಲ್ಲೂ ಸಹ ನಾವು ಅಳವಡಿಸಿಕೊಂಡು ಬಾಳಬೇಕಾಗಿದೆ. ನಮ್ಮ ಪಾಲಕ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ರವರನ್ನು ಸೌಮ್ಯತೆಯ ಸಂತರು, ದ ಜೆಂಟಲ್ ಮ್ಯಾನ್ ಸೇಂಟ್ ಅಂತೇಳಿ ನಾವು ಅವ್ರನ್ನ ಕರಿತೀವಿ. ಇವತ್ತು ಅವರ ಹಬ್ಬಕ್ಕೆ ಸಿದ್ಧರಾಗುವಾಗ ಅವರ ಜೀವನದಲ್ಲಿದ್ದಂಥ ಮೌಲ್ಯಗಳನ್ನು ಕೆಲವನ್ನಾದರೂ ನಮ್ಮ ಬಾಳಲ್ಲಿ ನಾವು ಅಳವಡಿಸಿಕೊಂಡು ಬಾಳಿದಾಗ ಮಾತ್ರ ನಾವು ಮಾಡುವಂತಹ ಹಬ್ಬಕ್ಕೆ ಅರ್ಥ ಬರಲು ಸಾಧ್ಯ. ದೇವರ ಆಶೀರ್ವಾದವನ್ನು ಈ ಸಂತರ ಭಿನ್ನದ ಮೂಲಕ ನಾವು ಪಡೆದುಕೊಳ್ಳಲು ಸಾಧ್ಯ. ಈ ಸಂತರ ಜೀವನದಿಂದ ಪ್ರಮುಖವಾಗಿ 2 ಅಂಶಗಳು. ಪ್ರಾರ್ಥನೆಗೆ ಅವರು ಪ್ರಾಮುಖ್ಯತೆಯನ್ನು ನೀಡಿದರು, ಹಾಗೂ ಪವಿತ್ರ ಜೀವನಕ್ಕೆ ಅವರು ಪ್ರಾಮುಖ್ಯತೆಯನ್ನು ನೀಡಿ ಬಾಳಿದ್ದರು. ಇವತ್ತು ನಾವು ಸಹ ಅವರಂತೆ ನಮ್ಮ ಕುಟುಂಬ ಜೀವನದಲ್ಲಿ ಪ್ರಾರ್ಥನೆಗೆ ವಿಶೇಷ ಒತ್ತನ್ನು ನೀಡಿ, ಪ್ರಾಮುಖ್ಯತೆಯನ್ನು ನೀಡಿ, ಹಾಗೂ ಪವಿತ್ರ ಜೀವನ ಜೀವಿಸಲು ಬೇಕಾದಂಥ ಅನುಗ್ರಹವನ್ನು ಇದೇ ಸಂತರು ನಮ್ಮೆಲ್ಲರಿಗೂ ಅನುಗ್ರಹಿಸಲೆಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಈ ಸಂತರ ಹಬ್ಬಕ್ಕೆ ನಾವು ಸಿದ್ಧರಾಗ್ತಿರುವಂಥ ಸಮಯದಲ್ಲಿ ಈ ಸಭೆಗೆ ಸೇರಿದಂತಹ ಎಲ್ಲ ಗುರುಗಳಿಗಾಗಿ ಹಾಗೂ ಈ ಧರ್ಮ ಕೇಂದ್ರದ ಪ್ರತಿಯೊಂದು ಕುಟುಂಬಗಳನ್ನು ಈ ದಿವ್ಯ ಬಲಿ ಪೂಜೆಯ ಮೂಲಕ ಪ್ರಭುವಿಗೆ ಸಮರ್ಪಿಸುತ್ತಾ, ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವನ್ನು ದೇವರು ನೀಡಲಿ. ನಮ್ಮ ಈ ಸಭೆಯ ಎಲ್ಲ ಗುರುಗಳು ಮಾಡುವಂತಹ ಸೇವೆಯನ್ನು ಶೈಕ್ಷಣಿಕ ರಂಗದಲ್ಲಾಗದಲ್ಲಿ, ಸಾಮಾಜಿಕ ರಂಗದಲ್ಲಾಗಲಿ, ಅಥವಾ ನಮ್ಮ ಧರ್ಮ ಕೇಂದ್ರಗಳಲ್ಲಿ ಅವರು ಮಾಡುವಂತಹ ಸೇವೆಯನ್ನು ದೇವರು ಆಶೀರ್ವದಿಸಿ ಅವರಿಗೆ 100 ಮಡಿ ಸಂಭಾವನೆಯನ್ನು ನೀಡಲಿ. ಆರೋಗ್ಯ ಭಾಗ್ಯವನ್ನು ದಯಪಾಲಿಸಲಿ. ಪವಿತ್ರಾತ್ಮರ ಅನುಗ್ರಹಗಳನ್ನು ಅವರಿಗೂ ನಮ್ಮ ಧರ್ಮ ಕೇಂದ್ರದ ಪ್ರತಿ ಭಕ್ತರ ಮೇಲೂ ದೇವರು ಅನುಗ್ರಹಿಸಲಂತೇಳಿ ಈ ಸಂತರ ಭಿನ್ನದ ಮೂಲಕ ನಾವು ಪ್ರಾರ್ಥಿಸೋಣ. ಈ ಬಲಿಪೂಜೆಯನ್ನು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಾವು ಮಾಡುವಂತಹ ಪ್ರಾರ್ಥನೆಗಳು, ನಾವು ಮಾಡುವಂತಹ ಪ್ರತಿಯೊಂದು ಬಲಿ ಅರ್ಪಣೆ ದೇವರಿಗೆ ಒಪ್ಪಿಗೆ ಆಗಲು ನಾವು ಮಾಡಿದಂಥ ಎಲ್ಲ ಪಾಪಗಳನ್ನು ನೆನೆದು ದೇವರಿಂದಲೂ ನೆರೆಯವರಿಂದಲೂ ಕ್ಷಮೆ ಬೇಡುತ್ತಾ ದಿವ್ಯ ಬಲಿಪೂಜೆಗೆ ಸಿದ್ಧರಾಗುವ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಗೆ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರು ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. Swami
ಗೌರವಿಸುವವು ಆಗುವಂತೆ ಇಚ್ಛಿಸಿದ್ದೀರಿ. ಅವರ ಆದರ್ಶವನ್ನು ಅನುಸರಿಸುತ್ತಾ ನಮ್ಮ ನೆರೆಯವರ ಸೇವೆಯಲ್ಲಿ ನಿಮ್ಮ ಪ್ರೀತಿಯ ವಿನಮ್ರತೆಯನ್ನು ನಾವು ಸದಾ ಪ್ರದರ್ಶಿಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ, ಧರ್ಮೋಪದೇಶ ಕಾಂಡದಿಂದ ವಾಚನ. ಇಸ್ರಾಯೇಲ್ ಜನಾಂಗವೇ ಕೇಳು, ನಿನ್ನ ದೇವರಾದ ಸರ್ವೇಶ್ವರ ಸ್ವಾಮಿ ಒಬ್ಬರೇ ದೇವರು. ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಿನ್ನ ದೇವರಾದ ಸರ್ವೇಶ್ವರನನ್ನು ಪ್ರೀತಿಸು. ಈ ದಿನ ನಾನು ನಿನಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ. ಇವುಗಳನ್ನು ನಿನ್ನ ಮಕ್ಕಳಿಗೆ ಮನದಟ್ಟಾಗಿಸು. ಮನೆಯಲ್ಲಿರುವಾಗಲೂ, ಪ್ರಯಾಣದಲ್ಲಿರುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳನ್ನು ಕುರಿತು ಪಾಠ ಹೇಳು. ಜ್ಞಾಪಕಾರ್ಥವಾಗಿ ಅವುಗಳನ್ನು ನಿನ್ನ ಕೈಗೆ ಕಟ್ಟಿಕೋ. ಜ್ಞಾಪಕ ಪಟ್ಟಿಯಂತೆ ಹಣೆಗೆ ಕಟ್ಟುಕೋ. ನಿನ್ನ ಮನೆ ಬಾಗಿಲಿನ ನಿಲುಪಟ್ಟಿಗಳಲ್ಲೂ ತಲೆ ಬಾಗಿಲಿನ ಮೇಲೂ ಅವುಗಳನ್ನು ಬರೆ. ಪ್ರಭುವಿನ ವಾಕ್ಯವಿದು. ಸಂತ ಪೇತ್ರನು ಬರೆದ ಪತ್ರದಿಂದ ವಾಚನ. ಆದುದರಿಂದ ನೀವು ಸ್ವಸ್ಥಚಿಕಿತರಾಗಿ ನಿಮ್ಮ ಮನಸ್ಸು ಕಾರ್ಯೋನ್ಮುಖವಾಗಿರಲಿ. ಯೇಸು ಕ್ರಿಸ್ತರು ಪರೋಕ್ಷವಾಗುವಾಗ ನಿಮಗೆ ಲಭಿಸಿರುವ ಸೌಭಾಗ್ಯದಲ್ಲಿ ಪೂರ್ಣ ನಿರೀಕ್ಷೆ ಉಳ್ಳವರಾಗಿರಿ. ವಿಧೇಯರಾದ ಮಕ್ಕಳಂತೆ ನಡೆದುಕೊಳ್ಳಿ. ನೀವು ಅಜ್ಞಾನಿಗಳಾಗಿದ್ದಾಗ ದುರಿಚ್ಛೆಗಳಿಗೆ ಈಡಾಗಿದ್ದೀರಿ. ಈಗ ಅವುಗಳಿಗೆ ಎಡಕೊಡಬೇಡಿ. ಅದಕ್ಕೆ ಬದಲು ನಿಮ್ಮನ್ನು ಕರೆದ ದೇವರು ಪವಿತ್ರರಾಗಿರುವಂತೆ ನೀವು ನಿಮ್ಮ ನಡೆನುಡಿಯಲ್ಲಿ ಪವಿತ್ರರಾಗಿರಿ. ಏಕೆಂದರೆ ನಾನು ಪವಿತ್ರನಾಗಿರುವುದರಿಂದ ನೀವು ಪವಿತ್ರರಾಗಿರಿ ಎಂದು ಲಿಖಿತವಾಗಿದೆ. ನಿಮ್ಮ ದೇವರಿಗೆ ಪ್ರಾರ್ಥನೆ ಮಾಡುವಾಗ ಅವರನ್ನು ತಂದೆಯೇ ಎಂದು ಸಂಬೋಧಿಸುತ್ತೀರಿ. ಅವರು ಪಕ್ಷಪಾತಿಯಲ್ಲ, ಎಲ್ಲರಿಗೂ ಅವರವರ ಕೃತ್ಯಗಳಿಗೆ ತಕ್ಕಂತೆ ನ್ಯಾಯ ತೀರ್ಪು ನೀಡುವವರು. ಆದುದರಿಂದ ನಿಮ್ಮ ಇಹಲೋಕದ ಯಾತ್ರೆಯನ್ನು ಭಯಭಕ್ತಿಯಿಂದ ಸಾಗಿಸಿರಿ. ನಿಮ್ಮ ಪೂರ್ವಜರಿಂದ ಪರಂಪರೆಯಾಗಿ ಬಂದವರು ನಿರರ್ಥಕ ನಡವಳಿಕೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡಲು ಕೊಡಲಾದ ಬೆಲೆಯು ಎಂತಹದೆಂದು ನಿಮಗೆ ತಿಳಿದಿದೆ. ಅದು ನಶಿಸಿ ಹೋಗುವಂಥದ್ದಲ್ಲ, ಬಂಗಾರವಲ್ಲ, ಬದಲಿಗೆ ಯಾವ ನ್ಯೂನತೆಯೂ ಇಲ್ಲದ, ಯಾವ ಕಳಂಕವೂ ಇಲ್ಲದ ಬಲಿಯ ಕುರಿಮರಿಯಂತೆ ಕ್ರಿಸ್ತ ಯೇಸುವಿನ ಅಮೂಲ್ಯ ರಕ್ತವೇ ಆ ಬೆಲೆ. ಪ್ರಭುವಿನ ವಾಕ್ಯವಿದು.
ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ದುಡಿದು ಭಾರ ಹೊತ್ತು ಬಳಲಿಗೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು, ದೀನ ಹೃದಯನು. ನನ್ನ ನೊಗಕ್ಕೆ ಹೆಗಲುಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಸಹೋದರ ಸಹೋದರಿ, ಈಗಾಗಲೇ ಹಬ್ಬದ ವಾತಾವರಣವನ್ನು ಕಾಣ್ತಾ ಇದ್ದೀವಿ. ಎಲ್ಲವೂ ಮುಗಿದಿದೆ, ಡೆಕೋರೇಷನ್ ಆಗಿದೆ, ಹೊರಗಡೆ ಜಿಗಿಬಿಗೆ ಲೈಟ್ ಬಿಟ್ಟಾಗಿದೆ. ಆದರೆ ಗುರುಗಳು ಹೇಳಿದ ಹಾಗೆ ಪೂಜೆಯ ಪ್ರಾರಂಭದಲ್ಲಿ ಯಾವುದು ಉಳಿದಿದೆ? ಆಧ್ಯಾತ್ಮಿಕ ಸಿದ್ಧತೆ. ಅದಕ್ಕೋಸ್ಕರನೇ ನಾವೆಲ್ಲರೂ ಇಲ್ಲಿ ಒಟ್ಟಾಗಿ ಸೇರಿದ್ದೇವೆ. ಆತ್ಮೀಯರೇ, ನಿಮ್ಮಲ್ಲಿ ಎಷ್ಟು ಜನ ಸಂತರಿದ್ದಾರೆ? ಅಥವಾ ಎಷ್ಟು ಜನರಿಗೆ ಸಂತರಾಗಲಿಕ್ಕೆ ಇಷ್ಟ? ನಿಮ್ಮಲ್ಲಿ ಯಾರು ಸಂತರು ಇಲ್ಲ, ಸಂತರಾಗಲಿಕ್ಕೂ ಇಷ್ಟ ಇಲ್ಲ, ಹೌದಾ? ಕೆಲವು ಕೈಗಳು ಈಗಷ್ಟೇ ಹೀಗೆ ಬರ್ತಾ ಇದ್ದಾವೆ. ಪ್ರತಿಯೊಬ್ಬರಿಗೂ ಸಂತರಾಗುವ ಅರ್ಹತೆ ಇದೆ. ಆದರೆ ಸಂತರಾಗುವ ಗುಣಗಳು ನಮ್ಮಲ್ಲಿ ಹೇಗೆ ರೂಢಿಸಿಕೊಳ್ಳಬೇಕು ಎಂಬುದಕ್ಕೆ ಸಂತ ಫ್ರಾನ್ಸಿಸ್ ದಿ ಸೇಲ್ಸ್ ಇವರೇ ಉತ್ತಮ ಉದಾಹರಣೆಯಾಗಿದ್ದಾರೆ. ಬಹುಶಃ 2020ನೇ ಇಸವಿ ಯಾರಿಗಾರು ನೆನಪಿದೆಯಾ? ಯಾರು ಮರ್ತಿದ್ರ? ಏನಿತ್ತು 2020ನೇ ಇಸವಿ? ಲಾಕ್ಡೌನ್, ಕೊರೋನಾ. ಇಡೀ ವಿಶ್ವದಲ್ಲಿ ಎಲ್ಲರೂ ತಲ್ಲಣರಾಗಿದ್ದರು, ಭಯಭ್ರಾಂತರಾಗಿದ್ದರು. ಇಂಥ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಕಷ್ಟು ಜನರು ಹೋಗ್ತಾ ಇದ್ರು ಮತ್ತು ಅಲ್ಲಿ ಚಿಕಿತ್ಸೆನ ಪಡೀತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಆ ಒಂದು ಆಸ್ಪತ್ರೆಯ ವಾರ್ಡನ್ನು ಶುಚಿ ಮಾಡುವಂಥ ಅಥವಾ ಶುಭ್ರ ಮಾಡುವಂಥ ಒಬ್ಬ ವ್ಯಕ್ತಿ ತನ್ನ ಕೆಲಸವನ್ನು ಮಾಡ್ತಾ ಇದ್ದ. ಆದರೆ ಒಬ್ಬ ರೋಗಿ ಏಕಾಗ್ರತೆಯಿಂದ ಅವರನ್ನು ಬೈಯಲು ಆರಂಭಿಸ್ತಾನೆ, ಕೋಪಗೊಳ್ಳುತ್ತಾನೆ. ಆದರೆ ಆ ವಾರ್ಡನ್ನು ಸ್ವಚ್ಛ ಮಾಡ್ತಿದ್ದಂಥ ವ್ಯಕ್ತಿ ನೋಡ್ತಾನೆ, ಏನೂ ಮಾತನಾಡುವುದಿಲ್ಲ, ಬದಲಾಗಿ ತನ್ನ ಕೆಲಸವನ್ನು ಸ್ವಚ್ಛ ಮಾಡುವುದನ್ನು ಮುಂದುವರಿಸ್ತಾನೆ. ಕೆಲವೇ ಕ್ಷಣಗಳಲ್ಲಿ ಆ ರೋಗಿ ಉಸಿರಾಟದ ತೊಂದರೆಯಲ್ಲಿ ಒದ್ದಾಡ್ತಾ ಇರ್ತಾನೆ. ಸಾಯುವ ಪರಿಸ್ಥಿತಿ, ಉಸಿರಾಟ ನಿಂತೋದ್ರೆ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಇದನ್ನು ಅರಿತಂತಹ ಸ್ವಚ್ಛ ಮಾಡುವಂಥ ವ್ಯಕ್ತಿ ಬೇಗನೆ ಆ ರೋಗಿ ಹತ್ರ ಬಂದು ನರ್ಸನ್ನು ಕರೆದು ಆಮ್ಲಜನಕ ಆಕ್ಸಿಜನ್ನ ವ್ಯವಸ್ಥೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾನೆ. ಆಕ್ಸಿಜನನ್ನು ಹಾಕಿದ ನಂತರ ಕೆಲವೇ ನಿಮಿಷಗಳಲ್ಲಿ ಆ ವ್ಯಕ್ತಿ ಪುನಃ ಜೀವ ಬಂದಾಗ ಆಗುತ್ತೆ.
ತದನಂತರ ಅವನಿಗೆ ಆಶ್ಚರ್ಯ. ಆ ಒಂದು ರೋಗಿಯ ವಾರ್ಡಿನಲ್ಲಿ ಸ್ವಚ್ಛ ಮಾಡುತ್ತಿದ್ದಂಥ ವ್ಯಕ್ತಿ ತನ್ನ ಪದವಿಯನ್ನು ಸಂಪೂರ್ಣವಾಗಿ ಮುಗಿಸಿ ಡಾಕ್ಟರ್ ಆಗಿದ್ದಂಥ ವ್ಯಕ್ತಿ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದ. ಏಕೆಂದರೆ ಕೊರೋನಾ ಟೈಮಲ್ಲಿ ಯಾರೂ ಕೆಲಸ ಮಾಡಲಿಕ್ಕೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಆ ವೈದ್ಯನಾಗಿದ್ದರೂ ಆ ಒಂದು ಕೊಠಡಿಯನ್ನು ಸ್ವಚ್ಛ ಮಾಡ್ತಾ ಇದ್ದ. ಆವಾಗ ರೋಗಿ ತನ್ನ ಕಣ್ಣೀರಿನ ಮೂಲಕ ಆ ಡಾಕ್ಟರಿಗೆ ಕ್ಷಮೆಯನ್ನು ಯಾಚಿಸ್ತಾನೆ. ಆ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಹೇಳುವಂತಹ ಮಾತುಗಳು ಮೆದು ಮಾತಿನಲ್ಲೇ, ಇಲ್ಲಿ ಹುದ್ದೆ ಮುಖ್ಯವಲ್ಲ, ಬದಲಾಗಿ ಮಾನವತ್ವ ಮುಖ್ಯ ಎಂಬುದಾಗಿ. ಹೌದು, ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಂತನಾಗುವಂಥ ಮಹಾಗುಣಗಳು ಯಾರಲ್ಲಿ ಇದೆ ಎಂಬುದಕ್ಕೆ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರು ಉತ್ತಮ ಉದಾಹರಣೆ ಆಗಿದ್ದಾರೆ. ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರು ಒಬ್ಬ ಮಹಾನ್ ವ್ಯಕ್ತಿ, ಅಗರ್ವ ಶ್ರೀಮಂತನ ರಾಜ್ಯ ಮನೆತನಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ. ಅವರ ಜೀವನ ಚರಿತ್ರೆಯನ್ನು ಯಾಕೆಂದರೆ ಪ್ರತಿ ವರ್ಷ ಕೇಳ್ತಾ ಇದ್ದಾರೆ, ಸಂಪೂರ್ಣವಾಗಿ ಹೇಳಲಿಕ್ಕೆ ನಾನು ಹೋಗಂಗಿಲ್ಲ. ಬದಲಾಗಿ ಇವರು ಬದುಕಿದ ಯಾವಾಗ, ಒಬ್ಬ ಆಗಸ್ಟಿನ್ ಸಭೆಗೆ ಸೇರಿದಂಥ ಒಬ್ಬ ಗುರು ಫಾದರ್ ಮಾರ್ಟಿನ್ ಲೂಥರ್, ಇವನು ಕಾಥೋಲಿಕ್ ಧರ್ಮಸಭೆಯನ್ನು ಬಿಟ್ಟು ಪ್ರೊಟೆಸ್ಟೆಂಟ್ ಪಂಗಡವನ್ನು ಪ್ರಾರಂಭಿಸಿ 50 ವರ್ಷದ ನಂತರ ಜನನವನ್ನು ಅಥವಾ ಹುಟ್ಟಿದಂಥ ವ್ಯಕ್ತಿ ಫ್ರಾನ್ಸಿಸ್ ಅವರಾಗಿದ್ದರು. ಇನ್ನು ಕ್ಯಾಲ್ವಿನ್ ಎಂಬ ವ್ಯಕ್ತಿ, ಜಾನ್ ಕ್ಯಾಲ್ವಿನ್ ಎಂಬ ವ್ಯಕ್ತಿ, ಇವನು ಕಥೋಲಿಕ್ ಸಭೆಯನ್ನು ವಿರೋಧಿಸುತ್ತಾನೆ. ಕ್ಯಾಲ್ವಿನಿಸ್ಟನ್ನು ತನ್ನ ಇಡೀ ಊರಿನಲ್ಲಿ ಅಥವಾ ಸುತ್ತಮುತ್ತಲಿನಲ್ಲಿ ಹರಡುವಂತೆ ಮಾಡಿದಂಥ ಸ್ವಿಟ್ಜರ್ಲ್ಯಾಂಡಿನ ಜಿನಿವಾ ಎಂಬ ಊರಿನಲ್ಲಿ ಇವನು ಈ ಒಂದು ಸೇವೆಯನ್ನು ಮಾಡುತ್ತಿರುವಂಥ 25 ವರ್ಷದ ನಂತರ ಸಂತ ಫ್ರಾನ್ಸಿಸ್ ಅವರು ಜನ್ಮ ತಾಳಿದರು. ಹಾಗಾಗಿ ತಂದೆಗೆ ಇವನೊಬ್ಬ ಉತ್ತಮ ವ್ಯಕ್ತಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಅವನಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಡ್ತಾರೆ. ಅವನು ಸಿವಿಲ್ ಲಾ, ನಾಗರಿಕ ಕಾನೂನಿನಲ್ಲಿ ಮತ್ತು ದೈವಶಾಸ್ತ್ರ ಥಿಯೋಲಜಿಯಲ್ಲಿ ಎರಡರಲ್ಲೂ ಡಾಕ್ಟರೇಟ್ ಪದವಿಯನ್ನು ಪಡೆದಂಥ ವ್ಯಕ್ತಿ ತನ್ನ ತಂದೆ ಭಾವಿಸ್ತಾನೆ, ಇವನಿಗೆ ಒಂದು ಒಳ್ಳೆಯ ಹುಡುಗಿ ನೋಡಿ ಮದುವೆ ಮಾಡಿ ಏನು ಮಾಡಬೇಕು, ರಾಜಕೀಯಕ್ಕೆ ಇವನು ತರಬೇಕು ಅಂತ ಆಸೆ ಇಟ್ಕೊಳ್ತಾನೆ. ಆದರೆ ಸಂತ ಫ್ರಾನ್ಸಿಸ್ ಸೇಲ್ಸ್ ಅವರು ಅದಕ್ಕೆ ತದ್ವಿರುದ್ಧವಾಗಿ ಒಬ್ಬ ಗುರುವಾಗಲಿಕ್ಕೆ ಮುಂದಾಗ್ತಾನೆ. ಹೀಗಿರುವಾಗ ಪ್ರಿಯ ಸಹೋದರ ಸಹೋದರಿಯರೇ, ಸಂತರ ಜೀವನದಲ್ಲಿ ನೋಡಿದಾದರೆ ಸಾಧಾರಣ ಜೀವನದಲ್ಲಿ ಸಂತರಾಗಬಹುದು ಎಂಬುದಕ್ಕೆ ಸಂತ ಫ್ರಾನ್ಸಿಸ್ ಸೇಲ್ಸ್ ಅವರೇ ಉತ್ತಮ ಉದಾಹರಣೆಯಾಗಿದ್ದಾರೆ. ಪ್ರಪ್ರಥಮವಾಗಿ ನಾವು ನೋಡ್ಬೋದು, ಅವರು ಬದುಕಿದಂಥ ಕಾಲ ಬಹಳ ಕಷ್ಟಕರ ಕಾಲವಾಗಿತ್ತು, ಕಠಿಣವಾದ ಕಾಲವಾಗಿತ್ತು. ಕಥೋಲಿಕ ಭಕ್ತರೆಲ್ಲರೂ ಕಥೋಲಿಕತ್ವವನ್ನು ಬಿಟ್ಟು ಪ್ರೊಟೆಸ್ಟೆಂಟ್ ಕಡೆ, ಕ್ಯಾಲ್ವಿನಿಸ್ಟ್ ಕಡೆ ಹೋಗುವಂಥ ಸಂದರ್ಭ ಅದಾಗಿತ್ತು. ಆ ಸಂದರ್ಭದಲ್ಲಿ ಈ ಧರ್ಮಗುರುಗಳಾಗಿದ್ದಂಥ ಫ್ರಾನ್ಸಿಸ್ ಅವರು ಯಾರ ಮೇಲೂ ಕೋಪ ಮಾಡಿಕೊಳ್ಳದೆ, ಯಾರನ್ನೂ ದೂಷಿಸದೆ, ಆ ಕೋಪದಿಂದಲ್ಲ ಬದಲಾಗಿ ಪ್ರೀತಿಯಿಂದ ಮಾತ್ರ ಅವರನ್ನು ಗೆಲ್ಲಬಹುದೆಂಬುದಾಗಿ ಆ ಒಂದು ಧ್ಯೇಯವನ್ನು ತಮ್ಮಲ್ಲಿ ಇಟ್ಟುಕೊಂಡಂಥ ಸಂತರಾಗಿದ್ದಾರೆ. ಬಲದಿಂದ ಅಲ್ಲ, ಬದಲಾಗಿ ವಿನಯದ ಹೃದಯದಿಂದ ಅವರನ್ನು ಆಕರ್ಷಿಸಬಹುದೆಂಬುದಾಗಿ ಈ ಸಂತರು ಆ ಧ್ಯೇಯದ ಮೂಲಕ ಎಂಥ ಒಂದು ಸಾಧನೆ ಮಾಡಿ ಸಂತರಾಗಬಹುದು ಎಂಬುದನ್ನು ತಮ್ಮಲ್ಲಿ ವ್ಯಕ್ತಪಡಿಸಿದ್ದಾರೆ. ಪ್ರಪ್ರಥಮವಾಗಿ ಪ್ರೀತಿ. ಒಬ್ಬ ವ್ಯಕ್ತಿಗೆ ಪ್ರೀತಿ ಇದ್ದಲ್ಲಿ ಖಂಡಿತವಾಗಿ ಆ ಪ್ರೀತಿಯ ಶಕ್ತಿ ಮೂಲಕ ಸಂತನಾಗಲಿಕ್ಕೆ ಸಾಧ್ಯ ಎಂಬುದನ್ನು ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಾನು ಹೇಳಿದ ಹಾಗೆ ಆ ಕಾಲ್ವಿನಿಸ್ಟ್ ಕಾಲದಲ್ಲಿ ಇವರು ಆ ಊರಿನ ಸುತ್ತಮುತ್ತಲಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಆ ಜಿನಿವೆಯ ಪ್ರದೇಶದಲ್ಲಿ ಶುಭ ಸಂದೇಶ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಕಲ್ಲೊಡಿತಾರೆ, ಅವರನ್ನು ದಂಡಿಸ್ತಾರೆ, ಅವರಿಗೆ ಬೆದರಿಕೆಯನ್ನು ಒಡ್ತಾರೆ, ಮತ್ತು ಅಲ್ಲಿಂದ ಹೋಗುವಂತೆ ಎಚ್ಚರಿಕೆಯನ್ನು ನೀಡುತ್ತಾರೆ.
ಆದರೆ ಸಂತರು ಅದನ್ನು ಕೈ ಬಿಡುವುದಿಲ್ಲ. ಬದಲಾಗಿ ಅವರು ಹೇಳುವ ಪ್ರಕಾರ ಹೃದಯವನ್ನು ಗೆಲ್ಲಬೇಕಾದರೆ ಮೊದಲು ಪ್ರೀತಿಯನ್ನು ತೋರಿಸಬೇಕು. ಹೃದಯವನ್ನು ಗೆಲ್ಲಬೇಕಾದರೆ ಮೊದಲು ಏನನ್ನು ತೋರಿಸಬೇಕು? ಪ್ರೀತಿಯನ್ನು ತೋರಿಸಬೇಕು. ಹಾಗಾಗಿ ಸಂತರು ಆ ಜನರ ಹೃದಯವನ್ನು ಗೆಲ್ಲಬೇಕಾದ್ರೆ ಅವರು ಮಾಡಿದಂಥ ಸಣ್ಣ ಪುಟ್ಟ ಕಾರ್ಯಗಳು, ಪ್ರಬೋಧನೆಯನ್ನು ಯಾರೂ ಕೇಳ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಸಣ್ಣ ಸಣ್ಣ ಚೀಟಿಗಳನ್ನು ಬರೆದು, ಬೈಬಲ್ ವಾಕ್ಯಗಳನ್ನು ಬರೆದು ಜನರ ಮನೆಯ ಬಾಗಿಲಲ್ಲಿ ಅಂಟಿಸ್ತಾ ಇದ್ರು. ಎಂಥ ಒಂದು ಸಣ್ಣ ಕಾರ್ಯದಿಂದ ಈ ಸಂತರು ಎಂಥ ಒಂದು ದೊಡ್ಡ ಪ್ರೀತಿಯನ್ನು ಜನರಲ್ಲಿ ಬಿತ್ತುವುದನ್ನು ನಾವು ನೋಡುತ್ತೇವೆ. ಸಂತರು ಹೇಳುವ ಪ್ರಕಾರ ದೇವರ ಕೆಲಸ ಮಾಡಲು ನಮಗೆ ದೊಡ್ಡ ವೇದಿಕೆ ಬೇಕಾಗಿಲ್ಲ. ಯಾಕೆಂದರೆ ಕೆಲವರು ನೋಡ್ತಾರೆ, ಪ್ರಬೋಧನೆ ಮಾಡಬೇಕಂತ ಹೇಳಿದರೆ ದೊಡ್ಡ ಜನಸಂಖ್ಯೆ ಇರಬೇಕು, ದೊಡ್ಡ ದೊಡ್ಡ ಸ್ಪೀಕರ್ಗಳಿರಬೇಕು, ಆಗಿದ್ರೆ ಮಾತ್ರ ಅವರು ಬೋಧನೆ ಮಾಡ್ತಾರೆ, ಇಲ್ಲಾಂದರೆ ಬೋಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ಕೆಲವು ಸರಿ ಗುರುಗಳು ಸಬ್ಸ್ಟೇಷನ್ಸ್ ಉಪಕೇಂದ್ರಗಳಿಗೆ ಹೋದಾಗ ಅಲ್ಲಿ ಕೆಲವೇ ಜನರು ಇರ್ತಾರೆ, ಇವ್ರಿಗೇನು ಬೋಧನೆ ಮಾಡೋದಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಸಂತರು ಕೆಲವೇ, ಯಾಕೆಂದರೆ ದೊಡ್ಡ ವೇದಿಕೆ ಬೇಕಾಗಿಲ್ಲ, ಬದಲಾಗಿ ಪ್ರೀತಿಯ ಹೃದಯ ಸಾಕು. ಈ ಪ್ರೀತಿಯ ಹೃದಯದಿಂದಲೇ ಆ ಒಂದು ಜಿನಿವಾ ಊರಿನ ಕೇವಲ 40 ಜನ ಇದ್ದಂಥ ಕಾಥೋಲಿಕ ಧರ್ಮಸಭೆ ಇವರ ಆ ಒಂದು ಸೇವಾ ಕಾರ್ಯದಲ್ಲಿ 40,000ಕ್ಕೂ ಹೆಚ್ಚು ಜನರನ್ನು ಕಾಥೋಲಿಕ ಧರ್ಮಸಭೆಗೆ ಪುನಃ ಕರೆತರ್ತಾರೆ. ಎಂಥ ಒಂದು ಪ್ರೀತಿ ಇವರಲ್ಲಿತ್ತು ಎಂಬುದನ್ನು ಅರಿತುಕೊಳ್ಳಬಹುದಾಗಿದೆ. ಎರಡನೇದಾಗಿ ಯುವ ತಾಯಿ ಅವರ ಸಂತತ್ವ ಎಂಥದ್ದೆಂಬುದನ್ನು ಇಲ್ಲಿ ತೋರಿಸಬಹುದು. ಸಂತ ಫ್ರಾನ್ಸಿಸ್ ಅವರನ್ನು ಧರ್ಮಾಧ್ಯಕ್ಷರಾಗಿ ನೇಮಿಸಿದ ಮೇಲೆ ಒಂದು ತಾಯಿ ಪತ್ರವನ್ನು ಬರೀತಾರೆ ಧರ್ಮಾಧ್ಯಕ್ಷರಿಗೆ. ಪೂಜ್ಯ ಗುರುಗಳೇ, ನಾನು 7 ಮಕ್ಕಳ ತಾಯಿ. ಬಹುಶಃ ಈ ಕಥೆಯನ್ನು, ಈ ಒಂದು ಘಟನೆಯನ್ನು ಕೇಳಿರ್ಬೋದು. ನಾನು 7 ಮಕ್ಕಳ ತಾಯಿ ಆಗಿದ್ದೇನೆ. ನಾನು ಬಲಿಪೂಜೆಯಲ್ಲಿ ಭಾಗವಹಿಸಬೇಕಂತ ಆಸೆ ಇದೆ, ಆದರೆ ನನ್ನ ಈ ಮಕ್ಕಳು ಬಿಡುತ್ತಿಲ್ಲ. ಹಾಗಾಗಿ ಈ ಮಕ್ಕಳ ಸೇವೆ ಮಾಡೋದಲ್ಲೇ ನಾನು ನಿರತಳಾಗಿದ್ದೇನೆ. ಹಾಗಾಗಿ ನಾನು ಪಾವಿತ್ರಳಲ್ಲವೇ, ನಾನು ಒಬ್ಬ ಕ್ರೈಸ್ತಳಲ್ಲವೇ ಎಂಬುದಾಗಿ ಪತ್ರವನ್ನು ಬರೀತಾರೆ. ಅದಕ್ಕೆ ಸಂತ ಫ್ರಾನ್ಸಿಸ್ ಸೇಲ್ಸ್ ಅವರು ಉತ್ತರವಾಗಿ ಬರೀತಾರೆ, ನೀವು ನಿಮ್ಮ ಮಕ್ಕಳನ್ನು ಪ್ರೀತಿಯಿಂದ ಸಹನಶೀಲತೆಯಿಂದ ಬೆಳೆಸುವಾಗ ನೀವು ಸಂತರಾಗಿದ್ದೀರಿ ಎಂಬುದಾಗಿ. ಇಂದಿನ ಮೊದಲನೇ ವಾಚನದಲ್ಲಿ ನಾವು ಆಲಿಸಿದೆವು. ಧರ್ಮೋಪದೇಶ ಕಾಂಡ ಅಧ್ಯಾಯ 6 ವಾಕ್ಯ 4ರಿಂದ 6ರಲ್ಲಿ ಗಮನಿಸುವುದಾದರೆ, ಈ ತಾಯಿ ತನ್ನ ಜೀವನದಲ್ಲಿ ಏನನ್ನ ಸಾಧನೆ ಮಾಡಿದ್ಲು. ಯಾಕೆಂದರೆ ಇಂದು ಆಕೆಗೆ 7 ಮಕ್ಕಳಿದ್ರು, ಆ ಮಕ್ಕಳ ಸೇವೆಯಲ್ಲಿ ನಿರತಳಾಗಿದ್ಲು. ಈಗ ನಮಗೆಷ್ಟು ಮಕ್ಕಳಿದ್ದಾರೆ? ತಂದೆ ತಾಯಿ ಕೇಳಿದರೆ ಎಷ್ಟು ಮಕ್ಕಳಿರ್ಬೋದು? ಕುಟುಂಬದಲ್ಲಿ ಎಷ್ಟು ಮಕ್ಕಳಿದ್ದಾರೆ? 1, 2, ಅದರ ಮೇಲೆ ಎಷ್ಟು ಮಕ್ಕಳಿದ್ದಾವ? ಇಲ್ಲ. ಆ 2 ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ಮನೆಗೆ ಒಂದು ಕೆಲಸದಾಳು, ಟ್ಯೂಷನ್. ಏಕೆಂದರೆ ಆ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ನಮ್ಗೆ ಆಗಂಗಿಲ್ಲ. ಆದ್ದರಿಂದಲೇ ಆ ತಾಯಿ ಧರ್ಮೋಪದೇಶ ಕಾಂಡದಲ್ಲಿರುವಂತಹ ವಾಕ್ಯಗಳನ್ನು ಚಾಚು ತಪ್ಪದೆ ಪಾಲಿಸ್ತಿದ್ಲು. ಒಂದು ತಾಯಿ ತನ್ನ ಮನೆಯಲ್ಲಿ ಮಕ್ಕಳಿಗೆ ಪ್ರೀತಿಯನ್ನು, ಸಹನಶೀಲತೆಯನ್ನು, ನಮ್ರತೆಯನ್ನು, ಕರುಣೆಯನ್ನು, ವಿನಯತೆಯನ್ನು ಕಲಿಸಿದಾಗ ಆಕೆ ಆಗಲೇ ದೇವರನ್ನು ಸಂಪೂರ್ಣವಾಗಿ ಪ್ರೀತಿಸುವಂಥ, ಅರಿತುಕೊಳ್ಳುವಂಥ ಮನೋಭಾವನೆಯನ್ನು ತನ್ನ ಮಕ್ಕಳಲ್ಲಿ ರೂಢಿಸಿಕೊಳ್ಳಿಕ್ಕೆ ಸಾಧ್ಯ. ಈ ದೇವರ ಬಗ್ಗೆ ತಮ್ಮ ಮಕ್ಕಳಿಗೆ ಚಿಕ್ಕವರಾಗಿದ್ದಾಗಲಿಂದಲೇ ಹೇಳಿಕೊಡುವಂಥದ್ದು ನಮ್ಮ ಜವಾಬ್ದಾರಿಯುತ ಕೆಲಸವಾಗಬೇಕೆಂಬುದನ್ನೇ ಈ ಒಂದು ತಾಯಿಯ ಸೇವೆ ಮೂಲಕ ಅರಿತುಕೊಳ್ಳಬಹುದಾಗಿದೆ. ಇದು ಮೂರನೇದಾಗಿ, ನಾವು ಸಂತರಾಗಬೇಕಾದರೆ ನೀವು ಇರುವ ಸ್ಥಿತಿಯಲ್ಲೇ ದೇವರು ನಿಮ್ಮನ್ನು ಪವಿತ್ರವಾಗಿರಲು ಕರೆಯುತ್ತಾರೆ. ನೀವು ಇರುವ ಸ್ಥಿತಿಯಲ್ಲೇ ದೇವರು ನಮ್ಮನ್ನು ಪವಿತ್ರರಾಗಲು ಕರೆಯುತ್ತಾರೆ. ಇದು ಹೇಗೆ ಸಾಧ್ಯ?
ನಾವು ಯಾರೇ ಆಗಿರಲಿ, ತಂದೆ ಆಗಿರಬಹುದು, ತಾಯಿ ಆಗಿರಬಹುದು, ಕಾರ್ಮಿಕನಾಗಿರಬಹುದು, ರೈತನಾಗಿರಬಹುದು, ಶಿಕ್ಷಕನಾಗಿರ್ಬೋದು ಅಥವಾ ಶಿಕ್ಷಕಿ ಆಗಿರಬಹುದು, ಗುರುಗಳಾಗಿರ್ಬೋದು, ಕನ್ಯಾಸ್ತ್ರೀಯರಾಗಿರಬಹುದು, ನಾವು ಯಾರೇ ಆಗಿದ್ದರೂ ನಮ್ಮ ಕರ್ತವ್ಯವನ್ನು ಪ್ರೀತಿಯಿಂದ ಮಾಡಿದಾಗ ಅಲ್ಲಿ ದೇವರ ಇಚ್ಛೆ ಪರಿಪೂರ್ಣವಾಗುವುದು. ಆಗ ನಾವು ಸಂತರಾಗಲು ಅರ್ಹರಾಗುತ್ತೇವೆ. ಆದ್ದರಿಂದ ಇದನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ? ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರ ಅಧ್ಯಾಯ 16 ವಾಕ್ಯ 14ರಲ್ಲಿ ಹೇಳುವ ಪ್ರಕಾರ, ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. ನೀವೇನು ಮಾಡಬೇಕು ಅಂತ ಇದ್ದೀರಾ ಅದೆಲ್ಲವನ್ನ ಪ್ರೀತಿಯಿಂದ ಮಾಡಿರಿ ಎಂಬುದಾಗಿ ನನಗೆ ಕೊಟ್ಟಂಥ ಜವಾಬ್ದಾರಿತ ಕೆಲಸವನ್ನು ಪ್ರೀತಿಯಿಂದ ಮಾಡಿದಾಗ ಮಾತ್ರ ನಾವು ಸಂತರಾಗುವಂಥ ಭಾಗ್ಯವನ್ನು ಪಡೀಲಿಕ್ಕೆ ಸಾಧ್ಯ. ಇನ್ನು 4ನೇದಾಗಿ ವಿನಯತೆ. ಸಂತ ಫ್ರಾನ್ಸಿಸ್ ಸೇಲ್ಸ್ ಅವರು ಎಷ್ಟು ವರ್ಷ ಬದುಕಿದ್ರು ಗೊತ್ತಾ? ಎಷ್ಟು ವರ್ಷ ಬದುಕಿದ್ರು ಗೊತ್ತಿಲ್ಲ. ನಾನು 2 ಸರಿ ಪ್ರಬಂಧ ಕೊಟ್ಟಿದ್ದೀನಿ, 2 ಸರಿ ಹೇಳಿದ್ದೀನಿ. ಅದು ಕೇವಲ 54 ವರ್ಷ. ನೆನ್ಪಿಟ್ಕೊಳ್ರಿ, ಕೇವಲ ಎಷ್ಟು ವರ್ಷ? 54 ವರ್ಷ. ಅವರು ಗುರುವಾಗಿ ಸೇವೆ ಮಾಡಿದ್ದು 9 ವರ್ಷ. ಧರ್ಮಾಧ್ಯಕ್ಷರಾಗಿ ಸೇವೆ ಮಾಡಿದ್ದು ಎಷ್ಟು ವರ್ಷ? 20 ವರ್ಷ. ಅವರ ಸೇವಾ ಜೀವನದಲ್ಲಿ ಅವರಿಗೆ ಪಾಶ್ಯ ಹೊಡೆಯುತ್ತೆ, ಹಾಸಿಗೆ ಇಡ್ತಾರೆ, ಜಾಸ್ತಿ ದಿನ ಬದುಕೋದಿಲ್ಲ. ಆ ಒಂದು ಅವರ ಹಾಸಿಗೆ ಹಿಡಿದಂಥ ಪ್ರಾಣಾವಸ್ಥೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ. ಯಾವ ಮಾತನ್ನು ಹೇಳ್ತಾರೆ? ರಿಪೀಟ್ ಪುನರಾವರ್ತಿಸ್ತಾರೆ ಅದನ್ನು. ಯಾವುದದು? ವಿನಯತೆ, ವಿನಯತೆ, ವಿನಯತೆ. ಈ ವಿನಯತೆ ಅಂದರೆ ಏನು? ಕೆಲವರು ಜ್ಞಾನ ನಾವೆಲ್ಲರೂ ಏನು ಮಾಡ್ತೀವಿ, ನಮ್ಮ ಮಕ್ಕಳು ಬಹಳ ಶಾಣ್ಯರಾಗಬೇಕು, ಉನ್ನತ ಹುದ್ದೆಯಲ್ಲಿ ಸ್ವೀಕರಿಸಬೇಕು, IAS, KS, ಸೈಂಟಿಸ್ಟ್, ಮತ್ತೇನು ಡಾಕ್ಟರ್, ಇಂಥವ ಪ್ರತಿಭೆಗಳನ್ನು ಇಂಥ ಉದ್ದೇಶಗಳನ್ನ ಇಟ್ಕೊಂಡೇ ನಮ್ಮ ಮಕ್ಕಳನ್ನು ನಾವು ಓದಿಸ್ತಾ ಇದ್ದೀವಿ. ಜ್ಞಾನ ನಮಗೆ ಏನನ್ನು ಕೊಡಬಹುದು? ಜ್ಞಾನ ನಮ್ಮನ್ನು ದೊಡ್ಡವರನ್ನಾಗಿಸ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಿಸ್ಬೋದು. ಆದರೆ ವಿನಯ ಅಥವಾ ವಿನಯತೆ ಮಾತ್ರ ನಮ್ಮನ್ನು ದೇವರಿಗೆ ಹತ್ತಿರ ಮಾಡುತ್ತದೆ. ಯಾವುದು? ವಿನಯತೆ ಮಾತ್ರ ನಮ್ಮನ್ನು ದೇವರ ಕಡೆಗೆ ಕರೆದೊಯ್ಯುವಂಥ ವಿನಯತೆ ನಮ್ಮದಾಗಿದೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರರೇ, ಬೈಬಲ್ ವಾಕ್ಯದಲ್ಲಿ ನೋಡುವುದಾದರೆ ಕೊಲೊಸ್ಸೆಯವರಿಗೆ ಬರೆದ ಪತ್ರ ಅಧ್ಯಾಯ 3 ವಾಕ್ಯ 12ರಲ್ಲಿ, ನೀವು ದೇವರಿಂದ ಆಯ್ಕೆಯಾದವರು, ದೇವರಿಗೆ ಅತಿ ಪ್ರಿಯರು ಮತ್ತು ದೇವರ ಸ್ವಂತ ಜನರು. ಹೀಗಿರಲಾಗಿ ನಿಮ್ಮಲ್ಲಿ ಎಂಥ ಆಭರಣಗಳಿರಬೇಕು? ದಯೆ, ಕನಿಕರ, ದೀನತೆ, ವಿನಯತೆ, ಶೀಲತೆ, ಶಾಂತಿ, ಸಹನೆ ಎಂಬ ಸದ್ಗುಣಗಳೇ ನಿಮ್ಮ ಆಭರಣಗಳಾಗಿರಬೇಕು. ಈ ವಿನಯತೆಯ ಬಗ್ಗೆ ಇಂದಿನ ಶುಭ ಸಂದೇಶದಲ್ಲೂ ಹಾಗೂ ಅಷ್ಟಭಾಗ್ಯದಲ್ಲೂ ಕೇಳಬಹುದು. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 5 ವಾಕ್ಯ 5ರಲ್ಲಿ, ವಿನಯಶೀಲನು ಭಾಗ್ಯವಂತರು, ಏಕೆ? ಅವರು ದೇವರ ವಾಗ್ದಾತ್ ನಾಡಿಗೆ ಬಾಧ್ಯಸ್ಥರು. ಯಾರು ವಿನಯರಾಗಿರ್ತಾರೆ ಅವರಿಗೇನು? ದೇವರ ಆ ಒಂದು ಸ್ವರ್ಗ ಸಾಮ್ರಾಜ್ಯ ಕಟ್ಟಿಟ್ಟ ಬುಟ್ಟಿ. ಹಾಗಾಗಿ ಆ ವಿನಯತೆ ಪ್ರತಿಯೊಬ್ಬರಲ್ಲಿ ಇರಬೇಕೆಂಬುದನ್ನೇ ಆ ದೇವರು ನಮಗೆ ನುಡಿಯುವಂಥ ಸಂದೇಶವಾಗಿದೆ. ಇಂದಿನ ಶುಭ ಸಂದೇಶದಲ್ಲಿ ಕೇಳಿದೆವು, ವಿನಯಶೀಲನು ನಾನು ವಿನಯಶೀಲನು ದೀನ ಹೃದಯನು, ನಾನು ವಿನಯಶೀಲನು ದೀನ ಹೃದಯನು, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ. ಯಾಕೆಂದರೆ ಯೇಸು ಸ್ವಾಮಿ ಚಾಟಿಯಿಂದ ಹೊಡೆದವರಿಗೆ ಹಿಂದಿರುಗಿ ಮಾತನಾಡಲಿಲ್ಲ. ಒಂದು ಕೆನೆ ಹೊಡೆದಾಗ ಇನ್ನೊಂದು ಕೆನೆ ತೋರಿಸಿದ್ರು ಒಡಿ ಅಂತ. ಶಿಲುಬೆಗೆ ಜಡಿದು ಈಟಿಯನ್ನು ತಿವಿದಾಗಲೂ ಮರು ನುಡಿಲಿಲ್ಲ. ಅವರಲ್ಲಿ ಎಂಥ ಒಂದು ವಿನಯತೆ ಎಂಬುದನ್ನು ನಾವು ಗಮನಿಸಬಹುದಾಗಿದೆ. ಅದನ್ನೇ ಸಂತ ಫ್ರಾನ್ಸಿಸ್ ಸೇಲ್ಸ್ ಅವರು ತಮ್ಮ ಜೀವನದಲ್ಲಿ ಅದನ್ನು ಬಹಳ ಆಳವಾಗಿ ರೂಢಿಸಿಕೊಂಡಿದ್ದರು. ಇನ್ನು 5ನೇದಾಗಿ, ನಾವು ಈ ಒಂದು ಸಂತರ ಜೀವನದ ಮೂಲಕ ಪಡೆಯುವ ಸಂದೇಶವಾದರೂ ಏನು?
ಅಥವಾ ಸಂತ ಫ್ರಾನ್ಸಿಸ್ ಸೇಲ್ಸ್ ಅವರು ನಮ್ಮಿಂದ ಬಯಸುವುದಾದರೂ ಏನು? ಪ್ರಪ್ರಥಮವಾಗಿ ನಾನು ನನ್ನ ಕರ್ತವ್ಯವನ್ನು ಪ್ರೀತಿಯಿಂದ ಮಾಡುತ್ತಿದ್ದೇನೆ. ಬಹುಶಃ ಮನೆಯಲ್ಲಿ ಹೆಂಡತಿ ಗಂಡನಿಗೆ ಎದುರುಕೊಂಡು ಕೆಲಸ ಮಾಡೋದು, ಅಥವಾ ಹೆಂಡತಿ ಗಂಡನಿಗೆ ಎದುರುಕೊಂಡು ಕೆಲಸ ಮಾಡೋದು, ಶಾಲೆಯಲ್ಲಿ ಮ್ಯಾನೇಜರಿಗೆ ಅಥವಾ ಮುಖ್ಯೋಪಾಧ್ಯಾಯರಿಗೆ ಎದುರುಕೊಂಡು ಕೆಲಸ ಮಾಡೋದು, ಕಾರ್ಮಿಕರು ಇನ್ಯಾರೋ ಬಾಸಿಗೆ ಎದುರುಕೊಂಡು ಕೆಲಸ ಮಾಡೋದು. ಈ ರೀತಿ ಮಾಡಿದಾಗ ನಾವು ದೇವರ ಆ ಪ್ರೀತಿಗೆ ಪಾತ್ರರಾಗಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಸಂತರ ಪದವಿಗೆ ಏರಲಿಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ನನಗೆ ವಹಿಸಿದಂಥ ಕರ್ತವ್ಯನ ಪ್ರೀತಿಯಿಂದ ನಾವು ಮಾಡಬೇಕಾಗಿದೆ. ನನ್ನ ಕುಟುಂಬದಲ್ಲಿಯೇ ನಾನು ಯೇಸುವನ್ನು ನೋಡುತ್ತಿದ್ದೇನ? ಇಂದು ನನ್ನ ಕುಟುಂಬದಲ್ಲಿ ನಾನು ಯೇಸುವನ್ನು ನೋಡುತ್ತಿದ್ದೇನ? ಇದರ ಮನೆಯಲ್ಲಿ ಯೇಸು ಸ್ವಾಮಿ, ಗಂಡ ಒಂದು ಕಡೆ, ಹೆಂಡತಿ ಇನ್ನೊಂದು ಕಡೆ, ಮಕ್ಕಳು ಇನ್ನೊಂದು ಕಡೆ. ಬಹುಶಃ ಒಂದೇ ಮನೆಯಲ್ಲಿ ನೋಡ್ಬೋದು, ಎಷ್ಟು ಮೊಬೈಲ್ಗಳಿದ್ದಾವೆ, ಲ್ಯಾಪ್ಟಾಪ್ಗಳಿದ್ದಾವೆ, ಟಿ ವಿಗಳಿದ್ದಾವೆ. ಒಬ್ಬರ ಮುಖ ಒಂದೇ ಮನೆಯಲ್ಲಿ ಜೀವಿಸಿದರೂ ಸಹ ಒಬ್ಬರ ಮುಖ ಒಬ್ಬರನ್ನು ನೋಡದಿದ್ದಾಗ ಅಲ್ಲಿ ಯೇಸು ಸ್ವಾಮಿ ಇರಲಿಕ್ಕೆ ಸಾಧ್ಯನಾ, ಅಥವಾ ಯೇಸು ಸ್ವಾಮಿ ಅವರ ನಡುವೆ ಜೀವಿಸಲಿಕ್ಕೆ ಸಾಧ್ಯನಾ? ಹಾಗಾಗಿ ನಮ್ಮ ಕುಟುಂಬಗಳಲ್ಲಿ ಪ್ರಪ್ರಥಮವಾಗಿ ಯೇಸುವನ್ನು ನಾವು ತೋರಿಸುವಂಥ ವ್ಯಕ್ತಿಗಳಾಗಬೇಕಾಗಿದೆ. ಮೂರನೇದಾಗಿ, ನನ್ನ ಮಾತುಗಳಲ್ಲಿ ವಿನಯತೆ ಇದೆಯಾ? ಬಹುಶಃ ನಾವು ಏನಾದರೂ ಹೇಳಬೇಕಂದ್ರೆ ನಮ್ಮ ಮುಖಗಳು ಸಿಡುಕಾಗಿರ್ತವೆ. ಕೋಪ ಎಲ್ಲಿರುತ್ತೆ? ಮೂಗಿನ ತುದಿಯಲ್ಲೇ ಇರುತ್ತೆ. ಹಾಗಾಗಿ ಆ ಕೋಪದಲ್ಲಿ ಮಾತನಾಡುವಾಗ ಆ ವಿನಯತೆ ಬರುವುದಾದರೂ ಹೇಗೆ? ಹಾಗಾಗಿ ವಿನಯತೆ, ನಮ್ರತೆ, ಸೌಜನ್ಯ ನಮ್ಮ ಪ್ರತಿಯೊಬ್ಬರ ಜೀವನದ ಜೀವಳವಾಗಬೇಕಾಗಿದೆ. ಇನ್ನು ನಾಲ್ಕನೇದಾಗಿ, ನನ್ನ ಜೀವನ ಇತರರನ್ನು ದೇವರ ಕಡೆಗೆ ಕರೆದೊಯ್ಯುವಂಥ ವ್ಯಕ್ತಿ ನಾನಿದ್ದೇನ? ನನ್ನ ಜೀವನದ ಮುಖಾಂತರ ನಾನು ಇತರರನ್ನು ದೇವರ ಕಡೆಗೆ ಕರೆತರುವಂಥ ಸಾಧಕನಾಗಿದ್ದೇನಾ ಎಂದು ಅವಲೋಕಿಸಿ ನೋಡಬೇಕಾಗಿದೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಇನ್ನೊಂದು ಘಟನೆ ನನಗೆ ನೆನಪು ಬರುತ್ತೆ. ಚೆನ್ನೈಯ ರೈಲ್ವೆ ಸ್ಟೇಷನಲ್ಲಿ ನಿಲ್ದಾಣದಲ್ಲಿ ನಡೆದಂಥ ಒಂದು ಘಟನೆ. ಬಹುಶಃ ಸುಮಾರು 8-9 ವರ್ಷದ ಬಾಲಕಿ ತನ್ನ ತಾಯಿಯನ್ನು ತನ್ನ ತೊಡೆಯ ಮೇಲೆ ಆ ತಾಯಿಯ ತಲೆಯನ್ನು ಇಟ್ಕೊಂಡು, ಆ ಒಂದು ಕಡೆ ತಾಯಿಯ ಕೈ ಇಟ್ಕೊಂಡು ಆಕೆ ಹೋಗು ಬರುವ ಜನರನ್ನು ನೋಡ್ತಾಳೆ. ಯಾಕೆಂದರೆ ಇಡೀ ದಿನ ದುಡಿದರೂ ಆ ತಾಯಿಗಿರುವಂಥ ಕಾಯಿಲೆಯ ಚಿಕಿತ್ಸೆಯನ್ನು ಕೊಡಿಸ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಈ ಕಡೆ ಜನರಿಂದ ಹಣವನ್ನು ಕೇಳೋಕ್ಕೂ ನಿಶಕ್ತಳಾಗಿದ್ದು ಆ ಬಾಲಕಿ. ಹಾಗಾಗಿ ಅಲ್ಲೇ ಹತ್ತಿರದಲ್ಲಿ ಟ್ರೈನಿಗಾಗಿ ಕಾಯುತ್ತಿದ್ದಂಥ ಒಬ್ಬ ಮಧ್ಯಸ್ಥ ವಯಸ್ಸಿನವನು ಈ ಬಾಲಕಿಯನ್ನು ನೋಡ್ತಾನೆ. ನೋಡಿ ಆ ಬಾಲಕಿ ಬಳಿಗೆ ಹೋಗ್ತಾನೆ. ತಾನು ಒದಿಸಿಕೊಂಡಿದ್ದಂಥ ಆ ಶಾಲನ್ನು ಆ ತಾಯಿ ಮೇಲೆ ಹಾಕ್ತಾನೆ. ಏನೂ ಮಾತನಾಡೋದಿಲ್ಲ. ಹೋಗ್ತಾನೆ ಪಕ್ಕದಲ್ಲಿ ಟೀ ಶಾಪಿಗೆ ಹೋಗ್ತಾನೆ. ಅಲ್ಲಿಂದ ಹಾಲನ್ನು ತಂದು ಆ ಬಾಲಕಿಗೆ ಕೊಡ್ತಾನೆ. ತಕ್ಷಣ ಬಾಲಕಿ ಹೇಳ್ತಾಳೆ, ಅಂಕಲ್, ಇದಕ್ಕೆ ದುಡ್ಡು ಕೊಡಬೇಕಾ? ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ನೀನು ನಿನ್ನ ತಾಯಿಯನ್ನು ನೋಡುತ್ತಿರುವುದೇ ಅಷ್ಟೇ ಸಾಕಮ್ಮ ಅಂತ ಹೇಳಿ ಅವನು ಮತ್ತೆ ಅಲ್ಲೇ ಇದ್ದಂಥ ಆಟೋ ಚಾಲಕನ ಹತ್ರ ಮಾತನಾಡಿ ಅವನ ಕೈಗೆ ಸ್ವಲ್ಪ ರೊಕ್ಕವನ್ನು ಕೊಟ್ಟು ಆ ತಾಯಿಯನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಹೇಳ್ತಾನೆ. ತದನಂತರ ಅವನು ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ಆ ಬಾಲಕಿ ನುಡಿಯುವಂಥ ಮಾತುಗಳು, ದೇವರು ನಿಮ್ಮನ್ನು ಕಾಪಾಡಲಿ ಎಂಬುದಾಗಿ. ಇದನ್ನು ಕೇಳಿದಂಥ ಆ ವ್ಯಕ್ತಿ ಕಣ್ಣಲ್ಲಿ ನೀರು ತುಂಬುತ್ತೆ, ಹಿಂದೆ ತಿರುಗೋದಿಲ್ಲ, ಬದಲಾಗಿ ಇಷ್ಟೇ ಸಾಕು ನನಗೆಂದು ಹೋಗ್ತಾನೆ. ಎಂಥ ಒಂದು ಸೇವಾ ಕಾರ್ಯ! ನಮ್ರತೆ, ವಿನಯತೆ ಮತ್ತು ಇನ್ನೊಬ್ಬರ ಕಷ್ಟದಲ್ಲಿ ತನ್ನ ಹೃದಯವನ್ನು ಸ್ಪಂದಿಸುವಂಥ ವ್ಯಕ್ತಿ. ಇಂಥ ಜೀವನ ನಮ್ಮದಾದಲ್ಲಿ ಖಂಡಿತವಾಗಿಯೂ ನಮ್ಮಲ್ಲಿ ಸಹ ಅನೇಕರು ಸಂತ ಫ್ರಾನ್ಸಿಸ್ ಸೇಲ್ಸ್ ಅವರ ರೀತಿ ಸಂತರಾಗಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಿ ಅನೇಕ ಹೃದಯಗಳನ್ನು ದೇವರ ಕಡೆ ಕರೆತರುವಂಥ ಸಾಧಕರು ನಾವಾಗಬಹುದಾಗಿದೆ. ಇಂಥ ಒಂದು ವರದಾನಗಳನ್ನು ಪ್ರಭು ಕ್ರಿಸ್ತರು ನಮಗೆ ಅನುಗ್ರಹಿಸಲೆಂದು ಈ ಬಲಿಪೂಜೆಯಲ್ಲಿ ವಿಶೇಷವಾಗಿ ಬೇಡಿಕೊಳ್ಳೋಣ. ಆಮೆನ್. ದಯಮಾಡಿ ಎದ್ದು ನಿಲ್ಲಿ.
ದಯಮಯ ದೇವರು ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸುವವರಾಗಿದ್ದಾರೆ. ವಿನಯತೆ ದೀನತೆಯಲ್ಲಿ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ದೇವರಿಗೆ ಸಮರ್ಪಿಸುವಾಗ ನಮ್ಮ ಪ್ರಾರ್ಥನೆಗೆ ತಕ್ಕ ಉತ್ತರವನ್ನು ದೇವರು ನೀಡ್ತಾರೆ. ಇದೇ ಒಂದು ವಿಶ್ವಾಸ ನಂಬಿಕೆಯಿಂದ ನಮ್ಮ ಅವಶ್ಯಕತೆಗಳಿಗಾಗಿ ನಮ್ಮ ಕುಟುಂಬದ ಪ್ರತಿಯೊಂದು ಬೇಡಿಕೆ ಕೋರಿಕೆಯನ್ನು ಪ್ರಭುಗೆ ಸಮರ್ಪಿಸಿ ಭಕ್ತಿಯಿಂದ ಪ್ರಾರ್ಥಿಸುವ. ನಿಮ್ಮ ಉತ್ತರ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ತಾಯಿ ಧರ್ಮಸಭೆ ಪ್ರಭುವಿನ ಸತ್ಯವನ್ನು ಎಲ್ಲೆಡೆ ಪ್ರಜ್ವಲಿಸುವ ಸಾಧನವಾಗಲಿ. ನಮ್ಮ ವಿಶ್ವಗುರು 14ನೇ ಲಿಯೋ ಎಲ್ಲ ಧರ್ಮಾಧ್ಯಕ್ಷರುಗಳು, ಗುರುಗಳು ಮತ್ತು ಧಾರ್ಮಿಕ ಸಹೋದರ ಸಹೋದರಿಯರು ಪ್ರಭುವಿನ ಸಾನ್ನಿಧ್ಯವನ್ನು ಸವಿದು ಅವರ ಅನುಭವದಲ್ಲಿ ಪಾತ್ರರಾಗುವಂತೆ ವಿಶ್ವದ ಶಾಂತಿಗಾಗಿ ಪ್ರಾರ್ಥಿಸೋಣ. ಯುದ್ಧ, ವಿಭಜನೆ, ಅಶಾಂತಿ ಮತ್ತು ಅಸಹನೆ ತುಂಬಿರುವ ಈ ಜಗದಲ್ಲಿ ಪ್ರಭುವಿನ ಶಾಂತಿ ಮತ್ತು ನೆಮ್ಮದಿಯಿಂದ ನೆಲೆಸಲು ಎಲ್ಲ ರಾಷ್ಟ್ರಗಳ ನಾಯಕರು ಪರಸ್ಪರ ಗೌರವ ಮತ್ತು ಪ್ರೀತಿಯಿಂದ ತಮ್ಮ ಕರ್ತವ್ಯಗಳನ್ನು ನೆರವೇರಿಸುವ ಮನಸ್ಸನ್ನು ಪಡೆಯಲೆಂದು ನಮ್ಮ ಯುವ ಜನರಿಗಾಗಿ ಪ್ರಾರ್ಥಿಸೋಣ. ಇಂದಿನ ಯುವಕರು ಹಲವಾರು ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಯೌವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಅವರು ಮುಂದಿನ ದಿನದಲ್ಲಿ ಪ್ರಭು ಯೇಸುವಿನೊಡನೆ ತಿರುಗಿ ಬಾಳಲೆಂದು ನಮ್ಮ ಧರ್ಮ ಕೇಂದ್ರಕ್ಕಾಗಿ ಪ್ರಾರ್ಥಿಸೋಣ. ನಮ್ಮ ಧರ್ಮ ಕೇಂದ್ರದ ಗುರುಗಳು ಹಾಗೂ ಈ ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳು ನಮ್ಮ ಪಾಲಕ ಸಂತರ ಆದರ್ಶಗಳನ್ನು ರೂಢಿಸಿಕೊಂಡು ಅವರ ಹಾದಿಯಲ್ಲಿ ಸಾಗಲೆಂದು ಇಂದಿನ ದಿವ್ಯ ಬಲಿ ಪೂಜೆಯನ್ನು ನಮಗಾಗಿ ಅರ್ಪಿಸುತ್ತಿರುವ ವಂದನೀಯ ಸ್ವಾಮಿ ಸುನೀಲ್ ಹಾಗೂ ವಂದನೀಯ ಸ್ವಾಮಿ ಅನಿಲ್ ಅವರಿಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರು ಇವರ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಹಾಗೂ ಇವರಿಗೆ ಬೇಕಾದ ಆರೋಗ್ಯ ಭಾಗ್ಯಗಳನ್ನು ಹೇರಳವಾಗಿ ಸುರಿಸಲೆಂದು ನಾವು ಸಮರ್ಪಿಸಿದ ನಮ್ಮ ದೀನ ಪ್ರಾರ್ಥನೆಗಳನ್ನು ಆಲಿಸಿರಿ. ನಮ್ಮ ಪಾಲಿಕ ಸಂತ ಫ್ರಾನ್ಸಿಸ್ ದಿ ಸೇಲ್ಸ್ ರವರ ಮೌಲ್ಯಗಳನ್ನು, ಪ್ರೀತಿ, ಸಹನೆ, ಸೌಹಾರ್ದತೆ, ವಿನಯತೆಯನ್ನು ನಮ್ಮ ಕುಟುಂಬ ಜೀವನದಲ್ಲಿ ಅಳವಡಿಸಿಕೊಂಡು ಬಾಳಲು ನಿಮ್ಮ ಕೃಪೆಯನ್ನು ನೀಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಏಕೆಂದರೆ ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಮತ್ತಿಡೀ ಪವಿತ್ರ ಧಾಮ ಸಭೆಯ ಒಳತಿಗಾಗಿಯೂ ಈ ಬಲಿಯು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭುವೇ, ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ಅತ್ಯಂತ ವಿನಯಶೀಲತೆಯ ಆತ್ಮವನ್ನು ಪವಿತ್ರಾತ್ಮರ ಅಗ್ನಿಯಿಂದ ಅತಿಶಯವಾಗಿ ಬೆಳಗಿಸಿದ್ದೀರಿ. ನಾವು ನಿಮಗೆ ಅರ್ಪಿಸುತ್ತಿರುವ ಈ ರಕ್ಷಣಾ ಬಲಿಯ ಮೂಲಕ ನಮ್ಮ ಹೃದಯಗಳನ್ನು ಅದೇ ಪವಿತ್ರಾತ್ಮರ ದಿವ್ಯ ಅಗ್ನಿಯಿಂದ ಬೆಳಗಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ಈ ರೊಟ್ಟಿಯನ್ನು, ರಕ್ಷಣೆ ನೀವ ಈ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಹೆನ್ರಿ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆಯೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷರೊಂದಿಗೂ ಎಲ್ಲ ಕಲಿಮೆಗೆ ಮೆಚ್ಚುಗೆ ಪಾತ್ರ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಲಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ
ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸಿ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಕಷ್ಟ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವ, ಅಧಿಕಾರವು, ಮಹಿಮೆಯು ಈಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಪ್ರಭುವಿನ ಶಾಂತಿ ಕೋರೋಣ. ಶಾಂತಿ ನಿಮ್ಮಲ್ಲಿರಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಸನ್ಮಾರ್ಗ ಬಾಳಿಗೆ ಸಾಕ್ಷಿಯು, ಪಾವನತೆಯು ದೈವವರ, ದೈವ ಪ್ರೀತಿಯು ನಮ್ಮ ಪರ ಎಂದು ಸಾರಿದಿರಿ. ಸುಜನಶೀಲ ವಿನಯಶೀಲ ನಮ್ಮ ಪಾಲಕ ಫ್ರಾನ್ಸಿಸ್ ಡಿ ಸೇಲ್ಸರೇ, ದೈವ ಪ್ರೀತಿಯ ಪರ ಪ್ರೀತಿಯ ಆದರ್ಶ ಮೂರ್ತಿಯೇ, ನಮಗಾಗಿ ಪ್ರಾರ್ಥಿಸಿ. ಸುಜನಶೀಲ ವಿನಯಶೀಲ ನಮ್ಮ ಸರ್ವಶಕ್ತ ದೇವರೇ, ನಾವು ಸ್ವೀಕರಿಸಿದ ಸಂಸ್ಕಾರದ ಮೂಲಕ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ಪ್ರೀತಿ ಮತ್ತು ವಿನಯಶೀಲತೆಯನ್ನು ನಾವು ಅನುಸರಿಸುವಂತೆ ಮಾಡಿರಿ. ಅವರಂತೆ ಸ್ವರ್ಗೀಯ ಮಹಿಮೆಯನ್ನು ಪಡೆಯಲು ನಾವು ಯೋಗ್ಯರಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ನೋವಿನ ಪ್ರಾರ್ಥನೆಯನ್ನು ಮಾಡುವ ಮೊದಲು ಫಾದರ್ ಸುನಿಲ್ ಅವರು ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ಸ್ವರೂಪಕ್ಕೆ ಹಾರವನ್ನು ಹಾಕಿ, ಹಾಗೂ ಫಾದರ್ ಅನಿಲ್ ಮತ್ತು ಎಲ್ಲ ಗುರುಗಳು ಮುಂದೆ ಹೋಗಿ ಧೂಪಾರ್ಚನೆಯನ್ನು ಮಾಡುತ್ತಾರೆ. ನಂತರ ಹಾರವನ್ನು ಹಾಕಿ ನಾವು ಸಂತ ಫ್ರಾನ್ಸಿಸ್ ಸೇಲ್ಸ್ ಅವರ ನೋವಿನ ಪ್ರಾರ್ಥನೆಯನ್ನು ಶುರು ಮಾಡುವ. ದೈವ ಪ್ರೀತಿಯ ಪರ ಪ್ರೀತಿಯ ಆದರ್ಶ ಮೂರ್ತಿಯೇ, ನಮಗಾಗಿ ಪ್ರಾರ್ಥಿಸಿ.
ಸಾಕ್ಷಿಯು ಪುಣ್ಯ ಮಾರ್ಗದಿ ಪಯಣಿಸಲು ದೇವರ ಪ್ರೀತಿಗೆ ಪಾತ್ರರಾದ ಸಂತ ಫ್ರಾನ್ಸಿಸ್ ಡಿಸೇಲ್ಸ್ ರವರೇ, ಪ್ರಭು ಯೇಸುವನ್ನು ಬಹಳ ಉತ್ಸಾಹದಿಂದ ಅನುಸರಿಸಿದವರೇ, ಸತ್ಪುರುಷರೇ, ವಿದ್ಯೆ, ಜ್ಞಾನ ಹಾಗೂ ಸೌಜನ್ಯ ಸಂಪನ್ನರೇ, ವಿನಯತೆಯಿಂದಲೂ ಭಕ್ತಿಯಿಂದಲೂ ನಾವು ನಿಮ್ಮನ್ನು ವಂದಿಸಿ ಗೌರವಿಸುತ್ತೇವೆ. ನಿಮ್ಮ ಜೀವನವು ದೇವರ ಮತ್ತು ಮಾನವರ ಪ್ರೀತಿ ನಡುವೆ ಸಂಪೂರ್ಣ ಸ್ಥಿರ ಸಾಕ್ಷಿಯಾಗಿದೆ. ನೀವು ದೇವರ ಪ್ರೀತಿ ಹಾಗೂ ಮಹಿಮೆಗಾಗಿಯೇ ಜೀವಿಸಿದಿರಿ. ದೇವ ಮಾತೆಯಲ್ಲಿ ಭಕ್ತಿಯ ಬಾಲಕರಾಗಿ ತಮ್ಮ ನಡೆನುಡಿಯಲ್ಲಿ ದೇವರನ್ನು ಸ್ತುತಿಸಿ ಆರಾಧಿಸಿದಿರಿ. ಯೇಸುವಿನಲ್ಲಿ ನಿಮಗಿರುವ ಅಪಾರ ಪ್ರೀತಿಯಿಂದ ಶಾಪೆ ಜನರನ್ನು ಮನ ತಿರುಗಿಸಿ ದೈವತ್ವದ ಸದ್ಗುಣಗಳನ್ನು ತೋರಿಸಿದಿರಿ. ಇಂದಿನಿಂದ ನೀವೇ ನಮ್ಮ ಆಪ್ತರು, ನಮ್ಮ ಉಪದೇಶಕರು ಹಾಗೂ ನಮ್ಮ ಪಾಲಕರು. ಇಂದು ವಿಶೇಷವಾಗಿ ಯುವಕ ಯುವತಿಯರು ಎಲ್ಲ ಕಾರ್ಯಕ್ರಮವನ್ನು ಬಲಿಪೂಜೆಯನ್ನು ಅರ್ಪಿಸುತ್ತಾ ಇದ್ದಾರೆ. ಅದೇ ರೀತಿ ಮಕ್ಕಳು ಇಂದು ವಿಶೇಷವಾಗಿ ಈ ಬಲಿಪೂಜೆಯಲ್ಲಿ ಭಾಗವಹಿಸಿ ನಮಗೆ ನೆರವಾಗಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥಿಸುವ. ಮೌನವಾಗಿ ನಮ್ಮ ಸ್ವಂತ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ಇರಲಿ ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಸದಾಕಾಲ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಬಲಿಯರ್ಪಣೆ ಮುಗಿಯಿತು. ಹೋಗಿ ಬನ್ನಿ. ಪ್ರಭುವಿನ ಪ್ರೀತಿ ಮತ್ತು ಶಾಂತಿ ಸದಾ ನಿಮ್ಮಲ್ಲಿರಲಿ. ಪ್ರಿಯರೇ, ನಮ್ಮ ಪಾಲಕರ ವಾರ್ಷಿಕೋತ್ಸವದ ಪ್ರಯುಕ್ತ ಪ್ರಪ್ರಥಮ ದಿನದ ನವನೇ ದಿನದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ದೇವರ ಕೃಪೆಗೆ ನಾವೆಲ್ಲರೂ ಪಾತ್ರರಾಗಿದ್ದೇವೆ. ಆ ದೇವರು ಪಾಲಕ ಸಂತರ ಮುಖಾಂತರ ನಮ್ಮೆಲ್ಲರನ್ನು ಆಶೀರ್ವದಿಸಿದ್ದಾರೆ ಎಂಬ ಭರವಸೆ ನಂಬಿಕೆಯಿಂದ ನಾವು ಮುಂದುವರಿಯೋಣ. ವಿನಯಶೀಲ ನಮ್ಮ ಪಾಲಕ ಫ್ರಾನ್ಸಿಸ್ ಡಿಸೇಲ್ಸರೇ, ದೈವ ಪ್ರೀತಿಯ ಪರ ಪ್ರೀತಿಯ ಆದರ್ಶ ಮೂರ್ತಿಯೇ, ನಮಗಾಗಿ ಪ್ರಾರ್ಥಿಸಿ.